श्रुत्वा मत्वा तथा ध्यात्वा तदज्ञानविपर्ययौ संशयञ्च पराणुद्य लभते ब्रह्मदर्शनम्। श्री गुरुभ्यो नमः। भागवते द्वितीये स्कन्धे द्वितीये अध्याये अथातः 19 श्लोकः ಎರಡನೇ ಸ್ಕಂದದ ಎರಡನೇ ಅಧ್ಯಾಯದ 19ನೇ ಶ್ಲೋಕः ಅದ್ಯ ವ್ಯಾಖ್ಯಾಸ್ಯತೆ। ಯಥಾ ಸಾಧಕಃ ಸ್ವಸ್ಯ ದೇಹಂ ಪರಿತ್ಯಜೇತ್ ಕಃ ತತ್ರ ಪ್ರಕಾರಃ ಇತ್ಯೇತೆ ವಿಷಯಾಃ अस्मिन् प्रकरणे वर्ण्यन्ते। भगवन्तं नारायणं अनन्तकल्याण गुणपरिपूर्णम् अप्राकृतविग्रहं साधकः चिन्तयेत्। प्रथमम् एकैकशः अंगानि धिया अनुभावयेत्। तदनन्तरं च जितं जितं स्थानमपोह्य सर्वाण्यपि अंगानि अनुभावयेत्। अन्त्यकाले च लयं चिन्तयेत्। उमां बुद्ध्यभिमानिनीं वाचश्च अभिमानिनीं रुद्रेण तस्याः पतिना नियच्छेत्। शिवं च बुद्ध्यभिमानिन्याः सरस्वत्याः अधीनमिति चिन्तयेत्। सरस्वती च ब्रह्मणः अधीना भवति इति चिन्तयेत्। अन्ततश्च देहे वर्तमानः यः भगवतः रूपविशेषः, जीवे वर्तमानः सर्वत्र व्याप्तश्च यः रूपविशेषः, इत्येतान् सर्वानपि रूपविशेषान् ज्ञात्वा सर्वानपि देवान् तस्मिन् परमात्मने लयं प्राप्नुवन्ति इति चिन्तयेत्। तदेव च भगवद्रूपं व्याप्ते भगवतः रूपे आत्मनामके लीनं भविष्यति इति अन्तिमः ध्यानविषयः। ಭಾಗವತದ ಈ ಎರಡನೇ ಸ್ಕಂದದ ಎರಡನೇ ಅಧ್ಯಾಯದ 19ನೇ ಶ್ಲೋಕವನ್ನು ನಾವಿವತ್ತು ನೋಡಬೇಕಾಗಿದೆ. ಅದಕ್ಕಿಂತ ಮುಂಚೆ ಈ ಕಳೆದ ದಿವಸ 18ನೇ ಶ್ಲೋಕ ಏನು ಬಂತಲ್ಲ, ಅಲ್ಲಿ ಒಂದು ಶಬ್ದ ಬಂದಿತ್ತು, ಅನಿಮಿಷಾಂ ಪರಃ ಪ್ರಭು ಅಂತ. ಅನಿಮಿಷ ಪ್ರಭು ಅಂತ ಇನ್ನೊಂದು ಪಾಠವು ಕೂಡ ಅದಕ್ಕೆ ಕೇಳಿ ಬಂತು. ಅದರ ಪಾಠದ ಬಗ್ಗೆ ಆವತ್ತಿನ ದಿವಸ ನನಗೆ ಹೇಳಲಿಕ್ಕಾಗಲಿಲ್ಲ. ಇವತ್ತು ಆ ಪಾಠದ ಬಗ್ಗೆ ಒಂದಿಷ್ಟು ಸಂಗತಿಗಳನ್ನು ನಾವು ನೋಡೋಣ, ಮತ್ತೆ ಮುಂದೆ ಹೋಗೋಣ. ಪರಮಾತ್ಮನ ವಿಷಯದಲ್ಲಿ ಚತುರ್ಮುಖ ಬ್ರಹ್ಮನ ಅರ್ಥಾತ್ ಅಥವಾ ಮುಖ್ಯ ಪ್ರಾಣನ ಶಕ್ತಿಯು ಕೂಡ ಸ್ತಬ್ಧ ಆಗಿ ಹೋಗ್ತದೆ. ಆ ಚತುರ್ಮುಖ ಅಥವಾ ಮುಖ್ಯ ಪ್ರಾಣ ಉಳಿದೆಲ್ಲ ದೇವತೆಗಳಿಗೆ ಒಡೆಯರಾಗಿರಬಹುದು. ಅನಿಮಿಷರು ಅಂದರೆ ಕಣ್ಣವೇ ಮಿಟುಕಿಸಿದಂಥ ದೇವತೆಗಳು, ಅವರೆಲ್ಲರಿಗೂ ಪ್ರಭು ಆಗಿರಬಹುದು ಈ ಮುಖ್ಯ ಪ್ರಾಣ ಅಥವಾ ಚತುರ್ಮುಖ ಬ್ರಹ್ಮ. ಅವನ ಶಕ್ತಿಯು ಕೂಡ ಆ ಪರಮಾತ್ಮನ ವಿಷಯದಲ್ಲಿ ಸೀಮಿತವೇ, ಅದರಲ್ಲಿ ಕಾರ್ಯಕಾರಿ ಆಗೋದಿಲ್ಲ
ಅಂತ ತಾತ್ಪರ್ಯ. ಅಲ್ಲಿ ಅನಿಮಿಷಾಂ ಪರಹ ಪ್ರಭು ಅಂತ ಹೀಗೆ ಕೆಲವು ಕಡೆ ಪಾಠ ಇದೆ. ನಮ್ಮ ಗುರುಗಳು ಹಯೋಧನ ಪುರಾಣಿಕಾಚಾರ್ಯ ಮಾಡಿದ ಸುಲಲಿತ ಭಾಗವತದಲ್ಲಿ ಅನಿಮಿಷ ಪ್ರಭು ಅಂತಿದೆ. ಭಾಗವತ ತಾತ್ಪರ್ಯ ಕನ್ನಡ ಅನುವಾದ ಅವರೇ ಮಾಡಿದ್ರಲ್ಲಿ ಅನಿಮಿಷಾಂ ಪರಹ ಪ್ರಭು ಅಂತಿದೆ. ಅರ್ಥ ಎರಡಕ್ಕೂ ಒಂದೇ. ಅನಿಮಿಷರು ಅಂದರೆ ದೇವತೆಗಳು, ಅವರಿಗೆ ಪ್ರಭು ಒಡೆಯನಾದಂತಹ ಮುಖ್ಯ ಪ್ರಾಣ, ಪರಮಾತ್ಮನ ವಿಷಯದಲ್ಲಿ ಒಡೆಯನಲ್ಲ ಅಂತ ಇದು ಅನಿಮಿಷ ಪ್ರಭು ಅನ್ನೋ ಮಾತಿಗೆ ಅರ್ಥ. ಅನಿಮಿಷಾಣಾಂ ಪ್ರಭು ಅನಿಮಿಷ ಪ್ರಭು, ಹೀಗೆ ಷಷ್ಠಿ ತತ್ಪುರುಷ ಸಮಾಸ. ಮುಂದೆ ಇನ್ನೊಂದು ಪ್ರಭು ಅಂತ ಏನು ಶಬ್ದ ಇದೆ, ಅದು ಪ್ರತ್ಯೇಕವಾದ ಶಬ್ದ. ಇನ್ನು ಕೆಲವು ಕಡೆ ಅನಿಮಿಷಾಂ ಪರಹ ಪ್ರಭು ಅಂತ ಎಲ್ಲಿಯಾದರೂ ಪಾಠ ಇದ್ರೆ, ಅನಿಮಿಷಾಂ ಅನ್ನುವುದೇ ಷಷ್ಠಿ ವಿಭಕ್ತಿ ಬಹುವಚನ ಆಗ್ತದೆ. ಅಲ್ಲಿ ಷಷ್ಠಿ ತತ್ಪುರುಷ ಸಮಾಸ ಆಗಲಿಲ್ಲ. ಅನಿಮಿಷಾಂ ಎಲ್ಲ ದೇವತೆಗಳಿಗೆ, ಪರಹ ಶ್ರೇಷ್ಠನಾದ ಮುಖ್ಯ ಪ್ರಾಣನು ಕೂಡ ಪರಮಾತ್ಮನ ವಿಷಯದಲ್ಲಿ ಸಮರ್ಥನಲ್ಲ ಅಂತ ಇಷ್ಟು ಅರ್ಥ ಹೇಳಿದಂತ ಆಗ್ತದೆ. ಅಲ್ಲಿ ಅನಿಮಿಷಾಂ ಅಂತ ಹೀಗೆ ಶಬ್ದ ಇಟ್ಕೊಂಡಿದ್ದೀವಿ, ಅದನ್ನು ನಾನು ಈ ಹಿಂದಿನ ಭಾಗದಲ್ಲಿ ಹೇಳಿದ್ದೆ. ಅದು ಅನಿಮಿಷ್ ಅನ್ನುವ ಶಬ್ದ, ಅದರ ಷಷ್ಠಿ ವಿಭಕ್ತಿ ಬಹುವಚನ. ಅನಿಮಿಷಃ ಅನಿಮಿಷೋಹೋ ಅನಿಮಿಷಾಂ ಅಂತ ಹೀಗೆ ಶಬ್ದ ಹೇಳಬೇಕಾಗ್ತದೆ. ಆದರೆ ದೇವತೆಗಳನ್ನು ಹೇಳಲಿಕ್ಕೆ ಅನಿಮಿಷ ಅನ್ನುವ ಅಕಾರ ಅಂತ ಶಬ್ದ ಎಲ್ಲ ಕಡೆ ಕಂಡು ಬರ್ತದೆ. ಆದ್ರಿಂದ ಅದರ ಷಷ್ಠಿ ವಿಭಕ್ತಿ ಬಹುವಚನದ ಶಬ್ದ ಅಂದ್ರೆ ಅನಿಮಿಷಸ್ಯ ಅನಿಮಿಷಯೋಹೋ ಅನಿಮಿಷಾಣಾಂ ಅಂತ ಆ ಶಬ್ದ ಎಲ್ಲ ಕಡೆ ಪ್ರಸಿದ್ಧವಾಗಿದೆ. ವ್ಯಂಜನಾಂತವಾದಂಥ ಅನಿಮಿಷ್ ಅನ್ನುವ ಶಬ್ದ ಅದು ಹೆಚ್ಚೆಲ್ಲಿಯೂ ಬಳಕೆಯಲ್ಲಿ ಕಂಡಿಲ್ಲ, ನನಗೆ ಕಂಡಿಲ್ಲ. ಆದರೆ ಬೇರೆ ಅನೇಕ ಪಾಠಗಳಲ್ಲಿ ಅನಿಮಿಷಾಂ ಪರಹ ಪ್ರಭು ಅಂತಲೇ ಕೇಳಿ ಬರ್ತದೆ. ಪುರಾಣಿಕಾಚಾರ್ಯರು ಒಂದು ಕಡೆ ಹಾಗೆ ಮಾಡಿದ್ದಾರೆ. ಆದ್ದರಿಂದ ಪಾಠ ಯಾವುದು ಸರಿ ಅಂತ ನಾವು ಆ ದೃಷ್ಟಿಯಿಂದ ತೀರ್ಮಾನಿಸುವುದು ಸ್ವಲ್ಪ ಕಷ್ಟವೇ. ವಿಜಯಧ್ವಜ ಮತ್ತು ಯಾದವಾರ್ಯರಲ್ಲೂ ಕೂಡ ಒಬ್ಬರು ಒಂದು, ಮತ್ತೊಬ್ಬರು ಮತ್ತೊಂದು, ಹೀಗೆ ಪಾಠಗಳನ್ನು ಪರಿಗ್ರಹಿಸಿದ್ದಾರೆ. ನಮಗೆ ಮುದ್ರಿತವಾದ ಪುಸ್ತಕಗಳನ್ನು ನೋಡುವಾಗ ಶ್ಲೋಕ ಮೇಲೆ ಬೇರೆ ರೀತಿಯಾಗಿ ಕೊಟ್ಟಿರ್ತಾರೆ. ಆ ಶ್ಲೋಕಕ್ಕೆ ಅನುಸಾರವಾಗಿ ಆ ವಿಗ್ರಹ ಇರ್ತದೆ, ಕೆಳಗಿನ ಆ ಟೀಕಾ ಟಿಪ್ಪಣಿಗಳು ಇರ್ತವೆ ಅಂತ ನಿಶ್ಚಿತ ಇಲ್ಲ. ಅನಿಮಿಷಾಂ ಪರಹ ಪ್ರಭು ಅಂತ ಒಂದು ಪಾಠ ಇದೆ ಈ ಒಂದು ಪುಸ್ತಕದಲ್ಲೇ. ವಿಜಯಧ್ವಜರದು ಯಾದವಾರ್ಯರದು ಟಿಪ್ಪಣಿಗಳನ್ನು ಒಟ್ಟಿಗೆ ಕೊಟ್ಟಿರುವಂತಹ ಪುಸ್ತಕದಲ್ಲಿ ಅನಿಮಿಷಾಂ ಅಂತ ವ್ಯಂಜನಾಂತವಾದ ದೇವತೆಗಳನ್ನು ಹೇಳುವ ಶಬ್ದ ಇದೆ. ಅದಕ್ಕೆ ವಿಜಯಧ್ವಜರ ಟಿಪ್ಪಣಿಯಲ್ಲಿ ಅನಿಮಿಷಾಣಾಂ ಅಂತ ಅಕಾರಾಂತವಾದ ಶಬ್ದವನ್ನು ವಿಜಯಧ್ವಜರು ಹೇಳಿರುವುದು ಕಂಡುಬರುತ್ತದೆ. ಅವರಿಗೆ ಪ್ರಭು ಸ್ವಾಮಿಯಾದ ವಾಯುವು ಕೂಡ ನ ಸ್ವಭು ನ ಪ್ರಭು, ತನ್ನ ಶಕ್ತಿಯನ್ನ ಆ ಪರಮಾತ್ಮನ ಎದುರಿಗೆ ಅವನು ತೋರಿಸಲಿಕ್ಕೆ ಅಸಮರ್ಥನಾಗ್ತಾನೆ ಅಂತ. ಯಾದವಾರ್ಯರ ಪಾಠದಲ್ಲಿ ಅನಿಮಿಷಾಂ ಅಂದರೆ ಕಾಲಶಬ್ದವಾಚ್ಯರಾದಂಥ ಈ ಗರುಡಶೇಷ ರುದ್ರಾದಿಗಳಿಗೂ ಪರಹ ಶ್ರೇಷ್ಠನಾದ ಪ್ರಭು ಆ ಮುಖ್ಯ ಪ್ರಾಣ, ಅವನು ಈ ಭಗವಂತನ ವಿಷಯದಲ್ಲಿ ಸ್ತಬ್ಧನಾಗಿ ನಿಂತು ಬಿಡ್ತಾನೆ ಅಂತ ವ್ಯಂಜನಾಂತವಾದ ಶಬ್ದವನ್ನು ಇಟ್ಟುಕೊಂಡಿದ್ದಾರೆ. ಹೀಗೆ ವಿಜಯಧ್ವಜರು ಮತ್ತು ಯಾದವಾರ್ಯರೇ ಬೇರೆ ಬೇರೆ ಪಾಠಗಳನ್ನು ಇಟ್ಕೊಂಡು ವ್ಯಾಖ್ಯಾನ ಮಾಡಿದ್ದಾರೆ. ಬೇರೆ ಬೇರೆ ಪುಸ್ತಕಗಳಲ್ಲಿ ಬೇರೆ ಬೇರೆ ಥರ ಇದೆ. ಆದರೂ ಕೂಡ ವ್ಯಂಜನಾಂತವಾದ ಶಬ್ದ ನಮಗೆ ಹೆಚ್ಚು ಬಳಕೆಯಲ್ಲಿ ಕಂಡಿಲ್ಲ. ಸ್ವರಾಂತವಾದ ಶಬ್ದವೇ ಕಂಡು ಬಂದಿರುವುದರಿಂದ ಅನಿಮಿಷ ಪ್ರಭು ಅಂತ ಷಷ್ಠಿ ತತ್ಪುರುಷ ಸಮಾಸವನ್ನು ಒಳಗೊಂಡಂಥ ಅಕಾರಾಂತವಾದ ಶಬ್ದವೇ ಹೆಚ್ಚು ಯೋಗ್ಯ, ಆ ಪಾಠವೇ ಹೆಚ್ಚು ಯೋಗ್ಯ ಅಂತ ಹೀಗೆ ಕಾಣಿಸ್ತದೆ. ಗೋವಿಂದಾಚಾರ್ಯರು ಕೂಡ ಅನಿಮಿಷ ಪ್ರಭು ಅಂತ ಪಾಠವನ್ನು ಇಟ್ಕೊಂಡಿದ್ದಾರೆ ತಾವು ಸಂಪಾದನೆ ಮಾಡಿದಂತಹ ಪಾಠದಲ್ಲಿ. ಅನಿಮಿಷಾಂ ಪ್ರಭು ಅನಿಮಿಷಾಂ ಪರಹ ಪ್ರಭು ಅಂತ ಎಲ್ಲಿಯಾದರೂ ಪಾಠ ಬಂದರೆ ಅದು ಅರ್ವಾಚೀನ ಪಾಠ, ಅದನ್ನು ಸ್ವೀಕಾರ ಮಾಡುವುದು ಬೇಡ ಅಂತಲೇ ಅವರು ಅಭಿಪ್ರಾಯ ಪಟ್ಟಿದ್ದಾರೆ.
ಇದು ಈ ಹಿಂದೆ ನಾವು ಬಿಟ್ಟಂಥ ಒಂದು ಅಂಶವನ್ನು ನೋಡಿದ್ದಾಯಿತು. ಇನ್ನು 19ನೇ ಶ್ಲೋಕ ನಾವೀಗ ನೋಡಬೇಕಾಗುತ್ತೆ. ಆ ಭಗವಂತನ ಎದುರಿಗೆ ಮುಖ್ಯ ಪ್ರಾಣನ ಆಟವೂ ಸಲ್ಲುವುದಿಲ್ಲ, ಭಗವಂತನ ಲೋಕ, ಭಗವಂತನ ಸ್ವರೂಪ, ಅದ್ರ ಬಗ್ಗೆ ಅಂತ ಬಂತು. ಪರಂಪದಂ ವೈಷ್ಣವ ಮಾಮನಂತೆ, ಆ ಭಗವಂತನ ಸ್ವರೂಪ ಏನಿದೆ ಅದನ್ನು ವೈಷ್ಣವ ಸ್ವರೂಪ ಅಂತ ಶಾಸ್ತ್ರಗಳು ಹೇಳ್ತವೆ, ಜ್ಞಾನಿಗಳು ಹೇಳ್ತಾರೆ. ಅವರೆಂಥವರು ಜ್ಞಾನಿಗಳು? ಸಂಸಾರದ ದುಃಖವನ್ನು ನೀಗಿಸಿಕೊಳ್ಳುವುದಕ್ಕಾಗಿ ವಿಷಯಾಸಕ್ತಿಗಳನ್ನೆಲ್ಲ ತೊರೆದು ಭಗವಂತನ ಭಜನೆಗಾಗಿಯೇ ಕಟಿಬದ್ಧರಾಗಿ ನಿಂತಿರ್ತಾರೆ. ಮನೋನುಗ್ರಹವಿಲ್ಲದೇ ಇದ್ದಂಥ ಸಂಸಾರದಲ್ಲೇ ಮುಳುಗಿ ತೇಲ್ತಾ ಇರುವಂಥವರಲ್ಲಿ ಬೇಕಾದಷ್ಟು ರಾಗದ್ವೇಷಗಳೆಲ್ಲ ತುಂಬಿ ತುಳುಕ್ತಾ ಇರ್ತವೆ. ಅವನ್ನೆಲ್ಲ ತೊರೆದು ಭಗವಂತನನ್ನೇ ಅವರು ನೆನೀತಾ ಇರ್ತಾರೆ. ಭಗವಂತ ಎಂಥವನು, ಅವನನ್ನು ಹೇಗೆ ನಾವು ಧ್ಯಾನಿಸಬೇಕು ಅನ್ನೋದು ಅವರಿಗೆ ಗೊತ್ತಿದೆ. ನೇತಿ ನೇತಿ ಇತಿ ಅತುದ್ ಉಚ್ಚಿಸೃಕ್ಷವ ಅಂತ ಅಲ್ಲಿರೋ ಶಬ್ದ. ಭಗವಂತ ಹೇಗಿದ್ದಾನೆ? ದೇವತೆಗಳಂತೆ ಇದ್ದಾನ, ಋಷಿಗಳಂತೆ ಇದ್ದಾನ, ಪಿತೃಗಳಂತೆ, ಚಕ್ರವರ್ತಿಗಳಂತೆ, ಮನುಷ್ಯರಂತೆ, ರಾಕ್ಷಸ ಭೂತ ಪಿಶಾಚಿಗಳಂತೆ ಇದ್ದಾನ, ಹೇಗಿದ್ದಾನೆ ಅನ್ನುವುದನ್ನು ನಮಗೆ ತೀರ್ಮಾನಿಸಿ ಹೇಳಲಿಕ್ಕೆ ಬರೋದಿಲ್ಲ. ಹೇಗಿಲ್ಲ ಅಂತ ಬೇಕಾದ್ರೆ ಹೇಳಬಹುದು. ನೇತಿ ನೇತಿ ಅಂತ ಆತನನ್ನ ಉಪನಿಷತ್ತು ಕೂಡ ವರ್ಣನೆ ಮಾಡ್ತದೆ ಶಾಸ್ತ್ರದಲ್ಲಿ. ನೇತಿ ನೇತಿ ಇತ್ಯಾತ್ಮ ವೇತ್ತವ್ಯ ಇತ್ಯಾದಿ ವಾಕ್ಯಗಳು ಕಂಡು ಬರ್ತವೆ. ಭಾಗವತದಲ್ಲೇ ಮುಂದೊಂದು ಶ್ಲೋಕ ಇದೆ. ಅಸೌ ನರೇವಾಸುರಮರ್ತ್ಯ ತಿರ್ಯಂಗ್ ನಸ್ತೀನ ಷಂಡೋ ನಪಮಾನ್ನ ಜಂತು ನಯಂ ಗುಣ ಕರ್ಮ ನಸನ್ನ ಚಾಸನ್ ನಿಷೇಧ ಶೇಷೋ ಜಯತಾದಶೇಷ ಅಂತ. ಅಸೌ ನ ದೇವಾಸುರ ಮರ್ತ್ಯ ತಿರ್ಯಕ್, ದೇವತೆ ಅಲ್ಲ ಇವನು, ಅಸುರ ಅಲ್ಲ, ಮರ್ತ್ಯ ಮನುಷ್ಯನಲ್ಲ, ತಿರ್ಯಕ್ ಪ್ರಾಣಿಯ ಅದೂ ಅಲ್ಲ, ಸ್ತ್ರೀಯ ಅಲ್ಲ, ಪುರುಷನ ಅದೂ ಅಲ್ಲ. ಹಾಗಾದ್ರೆ ಷಂಡನ ನಪುಂಸಕನ ಅಂದ್ರೆ ನಪುಂಸಕನೂ ಅಲ್ಲ. ನಾಯಂ ಗುಣ, ಯಾವುದಾದ್ರೂ ಸತ್ವ ರಜಸ್ಸು ತಮಸ್ಸು ಅನ್ನೋ 3 ಗುಣಗಳಿಗೆ ಇವನು ಬದ್ಧನ, ಗುಣತ್ರಯಾತ್ಮಕವಾದ ಜಗತ್ತಿನಲ್ಲಿ ಈತ ಸಿಕ್ಕಿ ಬಿದ್ದಿದ್ದಾನೋ ಹೇಗೆ ಅಂದ್ರೆ ನಾಯಂ ಗುಣ ನ ಕರ್ಮ, ನಮ್ಮ ಕರ್ಮಗಳಿಂದ ಅವನನ್ನು ತಲುಪುವುದಾಗುವುದಿಲ್ಲ. ಅವನು ಸ್ವಯಂ ಕರ್ಮಬಂಧನಕ್ಕೆ ಸಿಕ್ಕಿದವನಲ್ಲ. ಅವನು ಸತ್ತು ಅಲ್ಲ, ಅಸತ್ತು ಅಲ್ಲ. ಪೃಥ್ವಿ, ಅಪು, ತೇಜಸ್ಸು, ವಾಯು ಇವುಗಳನ್ನು ಸತ್ತು ಅಂತ ಹೇಳ್ತಾರೆ. ಇವುಗಳಂತೆ ಅವನಲ್ಲ. ಅಸತ್ ಅಂದ್ರೆ ವಾಯುವಾಕಾಶಗಳು, ಅದರಂತೆಯೂ ಅವನಲ್ಲ. ನಿಷೇಧ ಶೇಷ, ಎಲ್ಲವನ್ನೂ ನಿಷೇಧಿಸಿದ ಮೇಲೆ ಏನು ಉಳಿದಿದೆಯೋ ಆ ಭಗವಂತನೇ ನಮಗೆ, ಆ ಭಗವಂತನ ಆ ಸ್ವರೂಪವೇ ಸರಿಯಾಗಿ ತಿಳಿಯಲ್ಪಡಬೇಕಾಗುತ್ತೆ. ನಿಷೇಧ ಶೇಷ, ನಿಷೇಧವನ್ನೆಲ್ಲ ಮಾಡಿದ ಮೇಲೆ ಉಳಿದದ್ದೇ ಆ ಭಗವಂತನ ಸ್ವರೂಪ. ಅವನು ಜಯತಾತ್, ಅವನೇ ಸರ್ವಶ್ರೇಷ್ಠನಾಗಿದ್ದಾನೆ, ಅವನಿಗೆ ಅಶೇಷ ಅಂತ ಹೆಸರು ಅಂತ ಭಾಗವತದಲ್ಲಿ ಮುಂದೆ ಬರುವಂತ ಒಂದು ಶ್ಲೋಕ ಇದೆ. ಆ ಥರ ಜ್ಞಾನಿಗಳು ಅವನನ್ನು ತಿಳಿದಿರ್ತಾರೆ. ಅನನ್ಯವಾದ ಭಕ್ತಿಯಿಂದ ಅವನನ್ನ ಧ್ಯಾನ ಮಾಡ್ತಾರೆ. ಮತ್ತೆ ತಮ್ಮ ಮನಸ್ಸಿನಲ್ಲಿ, ಹೃದಯ ಗುಹೆಯಲ್ಲಿ ಆತನನ್ನ ಧ್ಯಾನಿಸ್ತಾರೆ. ಇದು 19ನೇ ಶ್ಲೋಕ ನಮಗೆ ತಿಳಿಸುವಂತಹ ಅರ್ಥ. ಅಲ್ಲಿ ವಿಸೃಜ್ಯ ದೌರಾತ್ಮ್ಯಂ ಅಂತ ಒಂದು ಶಬ್ದ ಇದೆ. ದುರಾತ್ಮತ್ವವನ್ನು ಪರಿತ್ಯಾಗ ಮಾಡಬೇಕು ಅಂತ. ಅದೇನು ದುರಾತ್ಮತ್ವವನ್ನು ಪರಿತ್ಯಾಗ ಮಾಡುವುದು ಅನ್ನೋದಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿ ಅರ್ಥ ಮಾಡಿದ್ದಾರೆ. ಶ್ರೀಧರರ ವ್ಯಾಖ್ಯಾನದಲ್ಲಿ ದೇಹಾಧ್ಯಾತ್ಮತ್ವಂ, ದೇಹವೇ ಆತ್ಮ ಅನ್ನುವ ಭ್ರಾಂತಿಯನ್ನು ಬಿಡಬೇಕು ಅಂತ ಅರ್ಥ ಬರೀತಾರೆ. ಅದಕ್ಕೆ ವೀರರಾಗವರು ಅರ್ಥ ಬರೆಯುವಂತೆ, ನಮ್ಮ ಮನಸ್ಸಿಗೆ ರಾಗದ್ವೇಷಗಳ ಒಂದು ತೊಂದರೆ ಏನು ಬಂದಿದೆ, ರಾಗಾದಿಗಳಿಂದ ಕಲುಷಿತವಾಗಿದೆ ಏನಿದೆ ನಮ್ಮ ಮನಸ್ಸು, ಆ ಮಾಲಿನ್ಯವನ್ನೆಲ್ಲವನ್ನು ಬಿಟ್ಟುಕೊಟ್ಟು ಅಂತ ಅರ್ಥನೇ ಶ್ರೀಧರರು, ವೀರರಾಗವರು ಬರೆದಿದ್ದಾರೆ.
ಈ ಥರ ಒಂದೆರಡು ಅರ್ಥಗಳನ್ನು ಬರೆದಿದ್ದಾರೆ. ದೌರಾತ್ಮ್ಯ ಅಂದರೆ ಕಲತ್ರ ಪುತ್ರಾದಿ ಮಯೇ ಜಗತಿ ಆತ್ಮೀಯ ಭಾವ ವಿಸರ್ಜನಮೇವ. ಈ ಜಗತ್ತು ಅಂದರೆ ಅನೇಕ ಜಡ ಮತ್ತು ಚೇತನಗಳ ಸಮಾಗಮ. ನಾವು ಹುಟ್ಟಿದಾರಭ್ಯ ಸಾಯುವವರೆಗೆ ಅನೇಕ ಜಡಗಳ ನಡುವೆ ಅನೇಕ ಚೇತನಗಳ ನಡುವೆ ಬದುಕ್ತಿರ್ತೇವೆ. ಅವುಗಳೆಲ್ಲದರ ಮೇಲಿನ ನಂಟನ್ನು ಕಳೆದುಕೊಳ್ಳುವುದೇ ದೌರಾತ್ಮ್ಯವನ್ನು ಕಳೆದುಕೊಳ್ಳುವುದು ಅಂತಂದ್ರೆ ಅಂತ ಹೀಗೆ ಅಜ್ಞಾನಿಗಳು ಭಾವಿಸ್ತಾರೆ. ಇಲ್ಲಿ ಈ ದೌರಾತ್ಮ್ಯ ಅನ್ನುವುದಕ್ಕೂ ಕೂಡ ವಿಜಯಧ್ವಜರು ಹೇಳುವಂತಹ ಅರ್ಥ ಬೇರೆ ಇದೆ, ಯಾದವಾರರು ಹೇಳುವಂತಹ ಅರ್ಥ ಬೇರೆ ಇದೆ. ಏನು ವಿಜಯಧ್ವಜರು ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ಸಂಸಾರ ಲಕ್ಷಣಂ ದುಃಖಂ ಉತ್ಸಿತೃಕ್ಷವ. ಸಂಸಾರವೆಂಬ ಈ ದುಃಖ ಏನಿದೆ, ಸಂಸಾರವೆಂಬ ದುಃಖಕ್ಕೆ ಕಾರಣ, ಇದನ್ನು ಕಿತ್ತೊಗಿಬೇಕು ಅಂತ ಬಯಸಿದ್ದಾರೆ. ಅವರು ವಿಷ್ಣು ನೇತಿ ನೇತಿ, ಪೃಥ್ವಿ ಆಕಾಶಾದಿಗಳಂತೆ ಯಾವುದರಂತೆಯೂ ಇವನಲ್ಲ, ಅದಕ್ಕೆ ಕಾರಣವಾದಂತಹ ಮಹತ್ತತ್ವ ಅಹಂಕಾರ ತತ್ವದಂತೆಯೇ ಇದ್ದಾನ ಅಂದ್ರೆ ಅದೂ ಅಲ್ಲ, ಅದರ ಅಭಿಮಾನ ದೇವತೆಗಳಂತೆ ಅದರಂತೆಯೂ ಅಲ್ಲ. ದೌರಾತ್ಮ್ಯಂ ಅಂದರೆ ದುರಾತ್ಮನಾಂ ಅಸುರ ಪ್ರಕೃತಿನಾಂ ವಿದ್ಯಮಾನಂ ಸಂಸಾರ ದುಃಖಂ ವಿಸರ್ಜ್ಯ. ದುರಾತ್ಮರು ಅಂದ್ರೆ ಆಸುರ ಪ್ರಕೃತಿಯ ಜನ ಏನಿದ್ದಾರೆ ಅವರಲ್ಲಿ ಕಂಡು ಬರುವಂತಹ ಸಂಸಾರ ದುಃಖ ಇತ್ಯಾದಿಗಳನ್ನು ಬದಿಗೊತ್ತಿ ಅವುಗಳನ್ನು ನೀಗಿಕೊಂಡು ಅನನ್ಯ ಭಕ್ತಿಯಿಂದ ಆ ಭಗವಂತನನ್ನು ಧ್ಯಾನ ಮಾಡ್ತಾರೆ. ಪದೇ ಪದೇ ಮನಸ ನಿರಂತರಂ ಪರಿರಭ್ಯ ಉಪಗುಹ್ಯ, ಭಗವಂತನನ್ನು ಮನಸ್ಸಿನಲ್ಲಿ ಗಾಢವಾಗಿ ನಿಲ್ಲಿಸಿಕೊಂಡು ಅಂತ ಇದು ಅದರ ಅರ್ಥ. ಹೃದಯ ಉಪಗುಹ್ಯ, ಹೃದಯದಲ್ಲಿ ಆತನನ್ನು ಗಾಢವಾಗಿ ಆಲಿಂಗನ ಮಾಡಿಕೊಂಡು, ಇದು ನಮಗಲ್ಲಿ ಕಾಣಿಸುವಂತಹ ಅರ್ಥ. ಯಾದವಾರ್ಯರು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದು ನೋಡೋಣ. ದೌರಾತ್ಮ್ಯ ಅಂದರೆ ದುಷ್ಟ ಪ್ರಕೃತಿನಾಂ ಆಪಾತತಃ ಪ್ರತೀಯಮಾನಂ ಹಿರಣ್ಯ ಗರ್ಭಾಧಿಕಂ ವಿಸರ್ಜ್ಯ. ಇದು ಬೇರೆ ಅರ್ಥ ಹೇಳ್ತಾರೆ ಯಾದವಾರ್ಯರು. ಪುರಾಣಿಕಾಚಾರ್ಯರು ಬರೆದದ್ದು ವಿಜಯಧ್ವಜರು ಹೇಳಿರುವಂತಹ ಅರ್ಥವನ್ನು ಸ್ವಲ್ಪ ಅದರಲ್ಲೂ ಬದಲಾವಣೆ ಮಾಡಿಕೊಂಡಿದ್ದಾರೆ. ಮನೋನಿಗ್ರಹವಿಲ್ಲದ ಅವಿವೇಕಿಗಳಲ್ಲಿ ಪಾಮರರಲ್ಲಿ ಕಂಡು ಬಂದಿರುವ ರಾಗದ್ವೇಷಾದಿಗಳನ್ನು ಬಿಟ್ಟು ಅಂತ ಬರೆದಿದ್ದಾರೆ. ವಿಜಯಧ್ವಜರು ಸಂಸಾರ ದುಃಖವನ್ನು ನೀಗಿಕೊಂಡು ಅಂತ ಅರ್ಥ ಬರೆದಿದ್ದಾರೆ. ಯಾದವಾರರು ಹೇಳುವ ಅರ್ಥವು ಚೆನ್ನಾಗಿದೆ. ದೌರಾತ್ಮ್ಯ ಅಂದರೆ ಈ ಶಾಸ್ತ್ರಗಳನ್ನು ಅವಲೋಕನ ಮಾಡಿದಾಗ, ವೇದಾದಿಗಳನ್ನು ಅವಲೋಕನ ಮಾಡಿದಾಗ, ಶಾಸ್ತ್ರವನ್ನು ಅವಲೋಕನ ಮಾಡಿದಾಗ ನಮಗೆ ಚತುರ್ಮುಖನೋ ಮತ್ಯಾವ ದೇವತೆಯೋ ಅವರೆಲ್ಲ ಶ್ರೇಷ್ಠರು ಅಂತ ಕಾಣಿಸ್ತಾರೆ. ಅವರೇ ಆ ಶಾಸ್ತ್ರದಿಂದ ಪ್ರತಿಪಾದ್ಯ. ಅಗ್ನಿಯೇ, ವರುಣನೇ, ಈ ಎಲ್ಲ ದೇವತೆಗಳೇ ಶಾಸ್ತ್ರದಿಂದ ಪ್ರತಿಪಾದ್ಯರು ಅಂತ ಕಾಣಿಸಿಬಿಡ್ತಾರೆ ನಮಗೆ. ದೌರಾತ್ಮ್ಯಂ ದುಷ್ಟ ಪ್ರಕೃತಿನಾಂ ಆಪಾತತಃ ಪ್ರತೀಯಮಾನಂ ಹಿರಣ್ಯ ಗರ್ಭಾಧಿಕಂ ವಿಸರ್ಜ್ಯ. ದುಷ್ಟರಾದವರಿಗೆ, ಮನಸ್ಸಿಗೆ ಸರಿಯಾದ ಆಲೋಚನೆ ಇಲ್ಲದೆ ಇದ್ದವರಿಗೆ, ಶಾಸ್ತ್ರದ ತಿಳುವಳಿಕೆ ಇಲ್ಲದೆ ಇದ್ದವರಿಗೆ ಶಾಸ್ತ್ರಗಳನ್ನು ಓದಿದಾಗ ಅಲ್ಲಿ ಕಾಣಿಸುವುದೇನು? ಹಿರಣ್ಯ ಗರ್ಭಾದಿಗಳೇ. ಅದನ್ನು ವಿಸರ್ಜ್ಯ ತ್ಯಕ್ತ್ವ. ಪದೇ ಪದೇ ಹಿರಣ್ಯ ಗರ್ಭಾದಿ ಸರ್ವಪದೇಶು ಅಮುಂ ವಿಷ್ಣು ಉಪಗುಹ್ಯ. ಯಾವ ದೇವತೆಯ ಸ್ತೋತ್ರ ಬಂದರೂ ಅಲ್ಲಿ ಒಳಗಿರುವಂಥವನು ವಿಷ್ಣುವೇ, ಅವನೇ ಅಲ್ಲಿದ್ದಾನೆ. ಅಮುಂ ಉಪಗುಹ್ಯ ಅಂದ್ರೆ ವಿಷ್ಣುವೇ ಅಲ್ಲಿ ವಾಚ್ಯನಾಗಿ ಇದ್ದಾನೆ ಅಂತ ತಿಳಿದು. ಉಪಗುಹ್ಯ ಅಂದ್ರೆ ಆಲಿಂಗನ ಮಾಡಿಕೊಂಡು ಅಂತ ಅರ್ಥ ಬರೋದಿಲ್ಲ ಯಾದವಾರರು. ಉಪಗುಹ್ಯ ಅಂದ್ರೆ ಈ ಥರ ಚಿಂತನೆ ಮಾಡಿ ಅಂತ ಅರ್ಥ ಬರೆದಿದ್ದಾರೆ. ಇನ್ನೊಂದು ಅರ್ಥ ಬರೆದಿದ್ದಾರೆ ಯಾದವಾರರು ಕೂಡ. ಮೊದಲು ಆ ಹಿರಣ್ಯಗರ್ಭ ಮೊದಲಾದ ಅರ್ಥಗಳನ್ನೆಲ್ಲವನ್ನು ಶಾಸ್ತ್ರಕ್ಕೆ ಆಗಬಹುದು ಅಂತ ಯಾರು ತಿಳ್ಕೊಂಡಿರ್ತಾರೆ ಅದನ್ನೆಲ್ಲ ಬದಿಗೊತ್ತಿ ಸಕಲ ಶಾಸ್ತ್ರಗಳಿಗೂ ಮುಖ್ಯ ಪ್ರತಿಪಾದ್ಯ ಭಗವಂತ ಅನ್ನುವುದನ್ನೇ ಅಪ್ಪಿಕೊಂಡು ಬರೆದು ಮುಂದೆ ರಾಗಾದಿಕಂ ವಿಸರ್ಜ್ಯ, ದುರಾತ್ಮನಿಗೆ ಸಂಬಂಧಪಟ್ಟ ರಾಗಾದಿಗಳನ್ನು ವಿಸರ್ಜ್ಯ ಅಂತ ಅದನ್ನು ಕೂಡ ಬರೆದಿದ್ದಾರೆ. ವಿಜಯಧ್ವಜರು ಹೇಳಿದ ಅರ್ಥಗಳನ್ನು ಬರೆದಿದ್ದಾರೆ, ತಾವೊಂದು ಪ್ರತ್ಯೇಕ ಅರ್ಥವನ್ನು ಕೂಡ ಬರೆದಿದ್ದಾರೆ. ಇದಿಷ್ಟು ವಿಜಯಧ್ವಜರು ಮತ್ತು ಯಾದವಾರರು ನೋಡಿದಂತಹ ಅರ್ಥಗಳಾದವು.
ಇನ್ನು ಮುಂದೆ ಇತ್ತಂ ಮುನಿಸ್ತು ಉಪರಮೇತ್ ವ್ಯವಸ್ಥಿತ ಅಂತ ಶ್ಲೋಕ. ಹೀಗೆ ಧ್ಯಾನ ಮಾಡ್ತಾ ಮಾಡ್ತಾ ಶರೀರದಿಂದ ಹೊರಗೆ ಹೋಗಲಿಕ್ಕೆ ಸಾಧಕ ಪ್ರಯತ್ನ ಪಡಬೇಕು. ಅಪರೋಕ್ಷ ಜ್ಞಾನ ಅಂತೂ ಪಡ್ಕೊಂಡಿದ್ದಾನೆ, ಆದ್ದರಿಂದ ಅವನ ಹೊರ ಮನಸ್ಸು ಅದೀಗಾಗಲೇ ದಗ್ಧವಾಗಿ ಹೋಗಿದೆ, ಸುಟ್ಟು ಹೋಗಿದೆ. ಅವನು ಮುಂದೆ ದೇಹವನ್ನು ಪರಿತ್ಯಾಗ ಮಾಡಲಿಕ್ಕೆ ತಯಾರಾಗಬೇಕು. ಅವನು ಕೂತ್ಕೊಂಡಿರುವಂತಹ ಆಸನವನ್ನು ಒಂದು ಬಾರಿ ನಾವು ನಮ್ಮ ಮನಸ್ಸಿನಲ್ಲಿ ತಂದ್ಕೋಬೇಕು. ಸುಖಾಸನ ಅಥವಾ ಒಂದು ಪದ್ಮಾಸನ ಇತ್ಯಾದಿಗಳಲ್ಲಿ ಕೂತಿದ್ದಾನೆ. ಈ ನಾವೇನು ಸುಖಾಸನದಲ್ಲಿ ಕೂತ್ಕೊಳ್ತೀವಿ ಅಥವಾ ವೀರಾಸನದಲ್ಲಿ ಕೂತ್ಕೋತೀವಿ, ಅದನ್ನೇ ಸ್ವಲ್ಪ ವಿಸ್ತಾರವಾಗಿ ಮಾಡಿಕೊಂಡ್ರೆ ಅದನ್ನ ಸಿದ್ಧಾಸನ ಅಂತ ಯೋಗಾಸನದಲ್ಲಿ ಹೇಳ್ತಿರ್ತಾರೆ. ಸಿದ್ಧಾಸನ ಅಂದ್ರೆ ಕಾಲಿನ ಹಿಮ್ಮಡಗಳು ಎರಡೂ ಕೂಡ, ಎಡಗಾಲಿನ ಮತ್ತು ಬಲಗಾಲಿನ ಎರಡೂ ಹಿಮ್ಮಡಗಳು ಕೂಡ ಒಟ್ಟಿಗೆ ಬರಬೇಕು. ನಾವೀಗ ಸುಖಾಸನದಲ್ಲಿ ಕೂತ್ಕೊಂಡಾಗ ಸಾಮಾನ್ಯವಾಗಿ ಬಲಗಾಲಿನ ಹಿಮ್ಮಡ ಎಡ ತೊಡೆಯ ಮೇಲಿರ್ತದೆ, ಎಡಗಾಲಿನ ಹಿಮ್ಮಡ ಬಲ ತೊಡೆಯ ಮೇಲಿರ್ತದೆ ಅಥವಾ ಬಲಗಾಲಿನ ಕೆಳಗಿರ್ತದೆ. ಪದ್ಮಾಸನ ಮಾಡಿದಾಗ ಅದಂತೂ ಎರಡು ಕ್ರಾಸ್ ಆಗಿರ್ತವೆ, ಎಡಗಾಲು ಮತ್ತು ಬಲಗಾಲು, ಅದು ಗೊತ್ತಿದೆ. ಸಿದ್ಧಾಸನ ಮಾಡಿದಾಗ ನಮ್ಮ ಕುಳಿತ ಭಂಗಿ ಹೆಚ್ಚು ವಿಸ್ತೃತ ಆಗ್ತದೆ, ತೊಡೆಗಳು ಸ್ವಲ್ಪ ಹೆಚ್ಚು ದೂರ ದೂರ ಆಗ್ತವೆ. ಆಗ ಆ ಎರಡೂ ಹಿಮ್ಮಡಗಳು ಕೂಡ ಒಟ್ಟಿಗೆ ಸೇರ್ತವೆ. ಇದನ್ನು ಸಿದ್ಧಾಸನ ಅಂತ ಕರೀತಾರೆ. ಪದ್ಮಾಸನದ ಸುಖಾಸನದ ವ್ಯಾಪ್ತಿ ಕಡಿಮೆ ಇರ್ತದೆ, ಅದು ಹೆಚ್ಚು ವಿಸ್ತೃತವಾಗಿರೋದಿಲ್ಲ. ಸಿದ್ಧಾಸನ ಅನ್ನೋದು ಹೆಚ್ಚು ವಿಸ್ತೃತ ಆಗ್ತದೆ. ಆವಾಗ ಎರಡೂ ಹಿಮ್ಮಡಗಳು ಒಟ್ಟಿಗೆ ಬರ್ತವೆ. ಅಲ್ಲಿ ಕಾಲಿನ ಹಿಮ್ಮಡದಿಂದ ಗುದದ್ವಾರವನ್ನು ಒತ್ತಲಿಕ್ಕೆ ಆವಾಗ ಸಾಧ್ಯ ಆಗ್ತದೆ. ಅಲ್ಲಿ ಒತ್ತಿ ಆ ಬ್ರಹ್ಮನಾಡಿಯಲ್ಲಿರುವಂತಹ ಈ ಒಂದು ವಾಯುವನ್ನ ಹೊರಗೆಬ್ಬಿಸಬೇಕಲ್ಲಿಂದ. ಚತುರ್ದಳ ಪದ್ಮ ಒಂದಿದೆ, ಆ ಪದ್ಮರೂಪವಾದ ಮೂಲಾಧಾರ ಚಕ್ರ ಅಲ್ಲಿದೆ, ಅಲ್ಲಿರುವಂತಹ ವಾಯುವನ್ನ ಹೊರಗೆಬ್ಬಿಸಬೇಕು. ಅದನ್ನು ಮುಂದೆ ನಾಭಿ ಪ್ರದೇಶದಲ್ಲಿರುವಂತಹ ಬ್ರಹ್ಮನಾಡಿಯ 6 ದಳ ಪದ್ಮಕ್ಕೆ ಒಯ್ಯಬೇಕು. ಅಲ್ಲಿಂದ ಹೃದಯ ಪ್ರದೇಶದಲ್ಲಿರುವಂತಹ ಬ್ರಹ್ಮನಾಡಿಯ 8 ದಳ ಪದ್ಮಕ್ಕೆ ಒಯ್ಯಬೇಕು. ಅಲ್ಲಿಂದ ಕಂಠದ ಕೆಳಭಾಗದಲ್ಲಿ 12 ದಳ ಪದ್ಮಕ್ಕೆ, ಅಲ್ಲಿಂದ ತಾಲು ಪ್ರದೇಶ ಕಿರುನಾಲಿಗೆ ಪ್ರದೇಶದ 2 ದಳ ಪದ್ಮಕ್ಕೆ ಒಯ್ಯಬೇಕು. ಅಲ್ಲಿಂದ ಹುಬ್ಬಿನ ನಡುವೆ ಇರುವಂತಹ 4 ದಳ ಪದ್ಮಕ್ಕೆ ತಂದು ಕಿವಿ, ಮೂಗು, ಕಣ್ಣು, ಕಿವಿ, ಮೂಗು, ವಾಗೀಂದ್ರಿಯ ಇತ್ಯಾದಿಗಳೆಲ್ಲವನ್ನೂ ತಡೆ ಹಿಡಿದು ನಿಲ್ಲಿಸಿ ಭಗವಂತನ ಧ್ಯಾನ ಮಾಡಬೇಕು. ಮುಂದೆ ಬ್ರಹ್ಮನಾಡಿಯಲ್ಲಿ, ತಲೆಯಲ್ಲಿ ಬ್ರಹ್ಮನಾಡಿಯಲ್ಲಿ 12 ದಳ ಪದ್ಮ ಹೊಂದಿದೆ, ಅಲ್ಲಿ ಆ ಉದಾನ ವಾಯುವನ್ನು ತರಬೇಕು. ಕೆಳಗಿದ್ದಂತಹ ಉದಾನ ವಾಯುವನ್ನು ಮೇಲೆ ಎಬ್ಬಿಸ್ಕೊಂಡು ಕರ್ಕೊಂಡು ಬರಬೇಕು. ಮುಂದೆ ತಲೆಯನ್ನ ಭೇದಿಸಬೇಕು. ನಿರ್ಭಿದ್ಯ ಮೂರ್ಧನ್ ಅಂತ ಮುಂದೆ ಇರೋದು. ಆ ಬ್ರಹ್ಮನಾಡಿಯನ್ನ ನಮ್ಮ ಹೀಗೆ ಭೇದಿಸ್ಕೋಬೇಕು. ಭೇದಿಸಿದ್ದಾದ ಮೇಲೆ ಹರಿಧ್ಯಾನ ಪೂರ್ವಕವಾಗಿ ಶರೀರವನ್ನು ಬಿಡಬೇಕು. ಮುಂದೆ ಸತ್ಯಲೋಕ, ಮಹರ್ಲೋಕ, ಜನಲೋಕ, ತಪೋಲೋಕ ಅಥವಾ ವೈಕುಂಠಕ್ಕೆ ಹೋಗ್ತಾರೆ ಈ ಜೀವನ್ಮುಕ್ತರಾದಂತಹ ಜೀವರು. ಅವರು ಅಲ್ಲಿ ತಮ್ಮ ಜಡವಾದಂತಹ ಮನಸ್ಸು, ಇಂದ್ರಿಯಗಳ ಜೊತೆಗೆ ಹೋಗ್ತಾರೆ. ಮುಕ್ತಿಗೆ ಹೋದ ಮೇಲೆ ಜಡವಾದಂತಹ ಮನಸ್ಸಾಗಲಿ ಇನ್ಯಾವುದೂ ಆಗಲಿ ಇರೋದಿಲ್ಲ, ಮನಸ್ಸು ಇಂದ್ರಿಯಗಳು ಯಾವುದೂ ಇರೋದಿಲ್ಲ. ಕೇವಲ ಸ್ವರೂಪಭೂತವಾದ ಇಂದ್ರಿಯ ಮತ್ತು ಮನಸ್ಸು ಮಾತ್ರ ಮುಕ್ತಿಯಲ್ಲಿರ್ತದೆ. ಮುಕ್ತಿಗೆ ಹೋಗುವವರೆಗೂ ಜಡವಾದ ಇಂದ್ರಿಯಗಳು ಮತ್ತೆ ಜಡವಾದ ಮನಸ್ಸು ಅವ್ರ ಜೊತೆಗೆ ಇದ್ದೇ ಇರ್ತದೆ ಅಂತ 23ನೆಯ ಶ್ಲೋಕ. ಅವು 4 ಶ್ಲೋಕಗಳ ಸಾರಾಂಶವೊಂದನ್ನ ನಾನು ಸರಳವಾಗಿ ಈಗ ಹೇಳಿದೆ. ಇದರ ಬಗ್ಗೆ ಇದನ್ನು ಕೇಳುವುದಕ್ಕಿಂತ ಮುಂಚೆ ನಮಗೊಂದು ಗಮನ ಇರಬೇಕು. ಅದನ್ನ ಪುರಾಣಿಕಾಚಾರ್ಯರು ಕೂಡ ಬರೆದಿದ್ದಾರೆ. ಯಾದವಾರ್ಯರು ಅದನ್ನ ಮುಂದೆ 22ನೇ ಶ್ಲೋಕದ ತಮ್ಮ ವ್ಯಾಖ್ಯಾನ ಬರೆಯುವಲ್ಲಿ ಸಾಧಕಾಹ ದ್ವಿವಿಧಾಹ ಭಕ್ತ್ಯಾದಿ ಪ್ರಧಾನಾಹ ವಾಯುಜಯ ಜಯಾದಿ ಯೋಗ ಪ್ರಧಾನಾಶ್ಚ ತತ್ರಯೇ ವಾಯುಜಯಾದಿ ಯೋಗ ಪ್ರಧಾನಾಹ ತೇಷಾಂ ಏವ ಅಯಂ ಉತ್ಕ್ರಮಣ ಪ್ರಕಾರಃ ಉಕ್ತಃ ನ ಸರ್ವೋತ್ಕ್ರಮೇಷು ಸಾಧಾರಣಃ ಇತಿ ಜ್ಞಾತವ್ಯಂ ಅಂತ ಬರೆದಿದ್ದಾರೆ. ಈಗ ಈ ಥರ ಉದಾನ ವಾಯುವನ್ನು ಮೇಲೆ ಕರ್ಕೊಂಡು ಬಂದು ಅದನ್ನು ಪರಿತ್ಯಾಗ ಮಾಡಬೇಕು ಅಂತೆಲ್ಲ ಬಂತಲ್ಲ, ಈ ಥರ ಪರಿತ್ಯಾಗ ಮಾಡುವುದು ಅಂದರೆ ಅದು ಹೇಗೆ?
ಅಂತ ನಮಗೊಂದು ಜಿಜ್ಞಾಸೆ ಬರ್ತದೆ. ಸಾಮಾನ್ಯ ಸಾಧಕನಾದವನಿಗೆ ಈ ಥರ ಎಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ? ಇಷ್ಟು ಸಾಹಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ? ಮತ್ತೆ ಈ ಥರ ಎಲ್ಲರಿಗೂ ಮಾಡಬೇಕಾದ್ದು ಅನಿವಾರ್ಯವ? ಹೀಗೆಲ್ಲ ನಮಗೊಂದು ಜಿಜ್ಞಾಸೆ ಬರ್ತದೆ. ಅದಕ್ಕೆ ಉತ್ತರವನ್ನು ಯಾದವಾರ್ಯರು ಅಲ್ಲಿ ಕೊಟ್ಟಿದ್ದಾರೆ. ನಾವು ಕೂಡ ಅದನ್ನು ಗಮನಿಸಬೇಕು. ಅನಾದಿ ಯೋಗ್ಯತಾ ಭೇದ ಪುಂಸಾಂ ದರ್ಶನ ಸಾಧನ ನಾನೈವ ಅಂತ ಗೀತಾ ಪ್ರಸ್ಥಾನದಲ್ಲಿ ಆಚಾರ ಕೊಡುವಂತಹ ಒಂದು ಮಾತು. ಜೀವರ ಯೋಗ್ಯತೆ ಅನಾದಿ ಕಾಲದಿಂದಲೂ ಕೂಡ ಭಿನ್ನ ಭಿನ್ನವಾದದ್ದೇ. ಯೋಗ್ಯತೆಯನ್ನು ನಾವು ಗಳಿಸಿಕೊಂಡದ್ದಲ್ಲ. ಯೋಗ್ಯತೆ ಅಂತ ನಮ್ಮ ಸ್ವರೂಪದಲ್ಲೇ ಇರುವಂಥದ್ದು. ಆ ಯೋಗ್ಯತೆ ನಮ್ಮದು ಭಿನ್ನ ಭಿನ್ನವಾಗಿರುವುದರಿಂದ ನಾವು ಹೋಗಿ ಮುಟ್ಟುವ ಗುರಿಯೂ ಕೂಡ ಭಿನ್ನವಾಗೇ ಇರ್ತದೆ. ಅದಕ್ಕನುಸಾರವಾಗಿ ಭಗವಂತನ ಸಾಕ್ಷಾತ್ಕಾರವನ್ನು ಪಡ್ಕೊಳ್ಳಿಕ್ಕೆ ನಾವು ಹಿಡಿಯುವಂಥ ಮಾರ್ಗವೂ ಕೂಡ ಭಿನ್ನ ಆಗ್ತದೆ. ಅದನ್ನ ಅನಾದಿ ಯೋಗ್ಯತಾ ಭೇದ ಪುಂಸಾಂ ದರ್ಶನ ಸಾಧನ ನಾನೈವ ಅನ್ನುವಲ್ಲಿ ಹೇಳೋದು. ಕೆಲವರು ಭಕ್ತಿ ಜ್ಞಾನ ಮೊದಲಾದವುಗಳನ್ನ ಪ್ರಧಾನವಾಗಿ ಪರಿಗಣಿಸಿ ಸಾಧನೆ ಮಾಡ್ತಿರ್ತಾರೆ. ಕೆಲವರು ಪ್ರಾಣಾಯಾಮ ಯೋಗ ಹಠಯೋಗ ಮೊದಲಾದವುಗಳನ್ನೇ ಪ್ರಧಾನವಾಗಿ ಪರಿಗಣಿಸಿ ಸಾಧನೆ ಮಾಡ್ತಿರ್ತಾರೆ. ವಸ್ತುತಃ ಮುಕ್ತಿಗೆ ಹೋಗಬೇಕಾದವರಲ್ಲಿ ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು ಮತ್ತು ಮನುಷ್ಯರು ಅಂತೇನೋ 5 ವಿಧದ ಜನ ಇದ್ದಾರೆ. ಅವರಲ್ಲಿ ದೇವತೆಗಳು ಅಂತನ್ನುವರು ಭಕ್ತಿ ಯೋಗಿಗಳು. ಅದ್ರ ಮುಂದೆ ಬರುವಂಥವರು ಋಷಿಗಳು ಮೊದಲಾದವರು ಕೆಲವರು, ಅಥವಾ ದೇವತೆಗಳಲ್ಲೇ ಕೆಲವರು, ಅವರು ಜ್ಞಾನಯೋಗಿಗಳು. ಮುಂದೆ ಮನುಷ್ಯರನ್ನ ಕರ್ಮಯೋಗಿಗಳು ಅಂತ ಹೇಳ್ತಾರೆ. ಹೀಗೆ ದೇವತೆಗಳು ಭಕ್ತಿಯೋಗಿಗಳು, ಇನ್ನು ಕೆಲವು ಯೋಗಿಗಳು ಜ್ಞಾನಯೋಗಿಗಳು, ಮತ್ತು ಮನುಷ್ಯರನ್ನು ಕರ್ಮಯೋಗಿಗಳು ಅಂತ ವಿಭಾಗ ಮಾಡಿದೆ. ಇದು ಭಕ್ತಿಯೋಗ, ಜ್ಞಾನಯೋಗ ಮತ್ತು ಕರ್ಮಯೋಗ ಅನ್ನೋದರ ಒಂದು ವಿವರ. ಇದಲ್ಲದೇನೆ ನಾವೇನು ಮನುಷ್ಯರಿದ್ದೇವೆ, ಆ ಮನುಷ್ಯರನ್ನು ಕರ್ಮಯೋಗಿಗಳು ಅಂತ ಹೇಳಿದಾರಲ್ಲ, ಅವರಲ್ಲೇ ಕೆಲವರು ಜ್ಞಾನಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ, ಕೆಲವರು ಯೋಗ ಸಾಧನೆಗೆ ಹೆಚ್ಚು ಒತ್ತು ಕೊಡ್ತಾರೆ. ಅದನ್ನು ನಾವೀಗ ಇಲ್ಲಿ ತಿಳ್ಕೋಬೇಕಾದದ್ದು. ಜ್ಞಾನಯೋಗಿಗಳು ಅಂತ ಕರೆಸ್ಕೊಂಡಿರುವಂತಹ ಯೋಗಿಗಳಲ್ಲಿಯೂ ಕೂಡ ಆ ಥರದ್ದೊಂದೇನಾದರೂ ಯೋಗಕ್ಕೆ ಹೆಚ್ಚು ಒತ್ತು ಕೊಡುವವರು ಮತ್ತೆ ಜ್ಞಾನಕ್ಕೆ ಹೆಚ್ಚು ಒತ್ತು ಕೊಡುವವರು ಅಂತ ವಿಭಾಗ ಇರಬಹುದು, ಇಲ್ಲದೆ ಇರಬಹುದು. ಆದರೆ ಕರ್ಮಯೋಗಿಗಳು ಅಂತ ಕರೆಸ್ಕೊಂಡಿರುವಂತಹ ಮನುಷ್ಯರಲ್ಲಿ ಮಾತ್ರ ಇಂಥ ವ್ಯತ್ಯಾಸಗಳು ಬಹಳ. ದೇವತೆಗಳಲ್ಲಿ, ಋಷಿಗಳಲ್ಲಿ, ಪಿತೃಗಳಲ್ಲಿ ಮೊದಲಾದವರಲ್ಲಿ ಇಂಥ ಅಜಗಜಾಂತರ ಇರೋದಿಲ್ಲ. ಇಂಥ ಅಜಗಜಾಂತರ ಎಲ್ಲ ಕಾಣುವುದು ಮನುಷ್ಯರಲ್ಲಿ ಮಾತ್ರ. ಕರ್ಮವನ್ನೇ ಕರ್ಮಾಣಿ ಶಾಸ್ತ್ರತೋ ಜ್ಞಾತ್ವ ತತ್ಪ್ರಾಧಾನ್ಯಾನುಸಾರತಃ ವಿಜ್ಞಾತಾಯೇ ಗುಣಾ ವಿಷ್ಣು ಕರ್ಮಯೋಗ ಸ್ತುತಿ ಮತ ಅಂತ ಭಾಗವತ ತಾತ್ಪರ್ಯದಲ್ಲಿ ಮುಂದೆ ಬರೋದಿದೆ. ಅದಕ್ಕನುಗುಣವಾಗಿ ಕರ್ಮವನ್ನೇ ಪ್ರಧಾನವಾಗಿ ಪರಿಗಣಿಸಿ ಸಾಧನೆ ಮಾಡುವವರೇ ಕರ್ಮಯೋಗಿಗಳು. ಕರ್ಮವನ್ನು ಬಿಟ್ಟರೆ ಇವರಿಗೆ ದೋಷ ಇದೆ. ಇಂಥವರು ಕರ್ಮವನ್ನೇ ಪ್ರಧಾನವಾಗಿ ಇಟ್ಕೊಂಡಂತಹ ನಮ್ಮಂಥವರು ಕೂಡ ನಾವು ಕರ್ಮಯೋಗಿಗಳು ಅಂತ ಪರಿಗಣನೆ ಮಾಡ್ಕೊಳ್ಳೋಣ. ನಾವು ಕರ್ಮಯೋಗಿಗಳಾದರೂ ಕೂಡ ನಮ್ಮಲ್ಲೇ ಕೆಲವರು ಭಕ್ತಿ ಮತ್ತು ಜ್ಞಾನಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ. ಕರ್ಮಯೋಗಿಗಳೇ ಆದಂತಹ ನಮ್ಮಲ್ಲೇ ಇನ್ನು ಕೆಲವರು ಯೋಗಾಭ್ಯಾಸ ಇತ್ಯಾದಿಗಳಿಗೆ ಹೆಚ್ಚು ಒತ್ತು ಕೊಡ್ತಾರೆ. ಅಂಥವರಲ್ಲಿ ಈ ಯೋಗಾಭ್ಯಾಸ, ಮನೋಜಯ, ಪ್ರಾಣಾಯಾಮ, ಹಠಯೋಗ ಇದಕ್ಕೆ ಹೆಚ್ಚು ಒತ್ತು ಕೊಡೋರು ಏನಿದ್ದಾರೆ ಅವರಿಗೆ ಸ್ವಲ್ಪ ಬೇಗ ಮುಕ್ತಿ ಆಗ್ತದೆ. ಆದರೆ ಬೇಗ ಮುಕ್ತಿ ಆದರೂ ಕೂಡ ಅದರಿಂದ ಆ ಮುಕ್ತಿಯಲ್ಲಿ ಸಿಗುವಂತಹ ಸುಖ ಕಡಿಮೆ. ಯಾಕೆಂದ್ರೆ ತಮ್ಮ ಸಾಧನೆಯಲ್ಲಿ ಅವರು ಪ್ರಾಣಾಯಾಮ, ಯೋಗ, ಹಠಯೋಗ ಇತ್ಯಾದಿಗಳಿಗೆ ಹೆಚ್ಚು ಬೆಲೆ ಕೊಟ್ಟರು. ಜ್ಞಾನ ಭಕ್ತಿ ಸಾಧನೆಗಳಲ್ಲಿ ಅವರು ಹೆಚ್ಚು ತೊಡಗಲಿಲ್ಲ. ಆದ್ದರಿಂದ ಅವರಿಗೆ ಮುಕ್ತಿ ಬೇಗ ಆದರೂ ಕೂಡ ಸುಖ ಸ್ವಲ್ಪ ಕಡಿಮೆ. ಇನ್ನು ಪ್ರಾಣಾಯಾಮ ಇತ್ಯಾದಿಗಳನ್ನು ಎಷ್ಟು ಬೇಕೋ ಅಷ್ಟೇ ಮಾಡಿ, ಸೀಮಿತವಾಗಿ ಮಾಡಿ, ಶ್ರವಣ ಮನನ ಧ್ಯಾನಗಳಲ್ಲಿ ಹೆಚ್ಚು ತೊಡಗಿದವರಿಗೆ ಮುಕ್ತಿ ಒಂದು ಸ್ವಲ್ಪ ವಿಳಂಬ ಆಗ್ತದೆ. ಆದರೆ ಅವರಿಗೆ ಅದರಿಂದ ಸುಖ ಹೆಚ್ಚು ಅಂತ ಇದು ಗೀತಾ ಪ್ರಸ್ಥಾನದಲ್ಲಿ ಕೂಡ ಬಂದಿದೆ.
ಪಾನೇನ ತೇ ದೇವಕಥಾ ಸುಧಾಯ ಪ್ರವೃದ್ಧ ಭಕ್ತ್ಯಾ ವಿಶದಾಶಯಾಯೇ ವೈರಾಗ್ಯಸಾರಂ ಪ್ರತಿಲಭ್ಯ ಬೋಧಂ ಯಥಾಂಜಸಾ ತ್ವಾ ಪ್ರಕುಂಠಿತಿಷ್ಠಂ ತಥಾಪರೇ ಯೋಗ ಬಲೇನ ಜಿತ್ವಾ ಪ್ರಕೃತಿಂ ಬಲಿಷ್ಠಾಂ ತಾಮೇವ ಧೀರಾ ಪುರುಷಂ ವಿಶಂತಿ ತೇಷಾಂ ಶ್ರಮಸ್ಯ ನತು ಸೇವಯಾತೆ. ಭಗವಂತನ ಕುರಿತು ಹೇಳೋ ಮಾತಿದು. ಭಗವಂತನೇ, ನಿನ್ನ ಕುರಿತಾಗಿ ಶ್ರವಣ ಮಾಡಿ ಅದರಿಂದ ಭಕ್ತಿ ಹೆಚ್ಚು ಮಾಡಿಕೊಂಡು ತಮ್ಮ ಅಂತಃಕರಣವನ್ನು ಸ್ವಚ್ಛ ಮಾಡಿಕೊಂಡು ಅದರಿಂದ ವೈರಾಗ್ಯವನ್ನು ಪಡೆದು ನಿನ್ನನ್ನು ಕೆಲವರು ತಲುಪ್ತಾರೆ. ಹಾಗೆ ಇನ್ನು ಕೆಲವರು ಸಮಾಧಿ ಹಠಯೋಗ ಇತ್ಯಾದಿಗಳನ್ನು ಮಾಡಿ ಬಲಿಷ್ಠವಾದ ಪ್ರಕೃತಿಯನ್ನು ಮಣಿಸಿ ನಿನ್ನನ್ನು ಬಂದು ತಲುಪ್ತಾರೆ. ಆದರೆ ಹೀಗೆ ಯೋಗಾಭ್ಯಾಸದ ಮೂಲಕ ಮುನ್ನಡೆಯುವವರಿಗೆ ಶ್ರಮ ಹೆಚ್ಚು. ನಿನ್ನ ಕುರಿತು ಶ್ರವಣ ಮಾಡಿ ಮನನ ಮಾಡಿ ಧ್ಯಾನ ಮಾಡುವ ಮೊದಲಿನ ವರ್ಗ ಏನಿದೆ ಅವರಿಗೆ ಶ್ರಮ ಕಡಿಮೆ. ಮೋಕ್ಷ ಧರ್ಮಪದದ ಮಾತೊಂದನ್ನು ಕೂಡ ಆಚಾರ್ಯ ಗೀತಾ ಪ್ರಸ್ಥಾನದಲ್ಲಿ ಉದ್ಧರಿಸ್ತಾರೆ. ಏತು ತದ್ಭಾವಿತ ಲೋಕ ಏಕಾಂತಿತ್ವ ಸಮಾಶ್ರಿತಾ ಏತದಭ್ಯಧಿಕಂ ತೇಷಾಂ ತತ್ತೇಜ ಪ್ರವಿಶಂತ್ಯುತ ಅಂತ. ಯಾರು ಭಗವಂತನ ಭಕ್ತರಾದವರಿದ್ದಾರೆ ಅಂಥವರು ಏತದಭ್ಯಧಿಕಂ ತೇಷಾಂ ಶ್ರವಣ ಮನನ ಧ್ಯಾನಗಳಿಗೆ ಹೆಚ್ಚು ಬೆಲೆ ಕೊಟ್ಟದ್ರಿಂದ ಅವರಿಗೆ ಮುಕ್ತಿಯಲ್ಲಿ ಸಿಗುವ ಸುಖ ಹೆಚ್ಚಿನದು. ಹಾಗೆ ವ್ಯಾಸಯೋಗ ಅನ್ನುವ ಮಾತನ್ನು ಆಚಾರ್ಯ ಉದ್ಧರಿಸ್ತಾರೆ. ಸಂಪೂರ್ಣಾನಾಂ ಭವೇನ್ ಮೋಕ್ಷ. ಈ ವೈರಾಗ್ಯ ಜ್ಞಾನ ಭಕ್ತಿಯಿಂದ ಕೂಡಿದವರಿಗಂತೂ ಮೋಕ್ಷ ಆಗೇ ಆಗ್ತದೆ. ಆದರೆ ಕೆಲವರು ಪ್ರಾಣಾಯಾಮ ವಾಯು ಜಯ ಹಠಯೋಗ ಇತ್ಯಾದಿಗಳನ್ನು ಸಂಪಾದನೆ ಮಾಡಿ ಯೋಗಾಸನಗಳನ್ನು ಮಾಡಿ ಆ ಮೂಲಕ ಮನಸ್ಸನ್ನು ನಿಗ್ರಹಿಸಿಕೊಂಡು ಪ್ರಕೃತಿಯನ್ನು ಮಣಿಸಿದವರು ಯಾರಿರ್ತಾರೆ ಸ್ವಲ್ಪ ಈಶತ್ ಬೇಗನೆ ಮುಕ್ತಿಗೆ ಹೋಗ್ತಾರೆ. ಬೇಗನೆ ಮುಕ್ತಿಗೆ ಹೋಗ್ತಾರೆ ಹೌದು, ಆದರೆ ಅಲ್ಲಿ ಅವರಿಗೆ ಸಿಗುವ ಫಲ ಕಡಿಮೆ. ಜ್ಞಾನಕ್ಕೆ ಯಾವತ್ತೂ ಕೂಡ ಫಲ ಹೆಚ್ಚು. ಸಂಪೂರ್ಣವಾದ ಇಡೀ ಜೀವಕೋಟಿಯಲ್ಲಿ ಅತಿ ಹೆಚ್ಚಿನ ಜ್ಞಾನ ಸಂಪಾದನೆ ಚತುರ್ಮುಖ ಬ್ರಹ್ಮನಿಗೆ. ಅವನಿಗೆ ಸುಖವೂ ಕೂಡ ಹೆಚ್ಚು. ಹೀಗೆ ಶಾಸ್ತ್ರದಲ್ಲಿ ಕೇಳಿ ಬರ್ತದೆ. ಸಂಪೂರ್ಣೋಪಾಸನಾತ್ ಬ್ರಹ್ಮ ಸಂಪೂರ್ಣಾನಂದ ಭಾಗ್ ಭವೇತ್ ಅಂತ ಬ್ರಹ್ಮಸೂತ್ರ ಭಾಷೆಯಲ್ಲಿ ಬರುವ ಮಾತು. ಯಥಾಶಕ್ತಿ ಅಖಿಲಾನ್ ವೇದಾನ್ ವಿಜ್ಞಾಯೋಪಾಸನಂ ಭವೇತ್ ಅಂತ ಅನುವ್ಯಾಖ್ಯಾನದಲ್ಲಿ ಬರುವ ಮಾತು. ಎರಡನ್ನೂ ಹೊಂದಿಸಿಕೊಂಡ್ರೆ ಎಷ್ಟು ಸಾಧ್ಯವೋ ಅಷ್ಟು ಎಲ್ಲ ಶಾಸ್ತ್ರಗಳನ್ನು ಓದಿ ಅದರಂತೆ ಕರ್ಮಗಳನ್ನು ಮಾಡಬೇಕು, ಹಾಗೆ ಉಪಾಸನೆಯನ್ನೂ ಮಾಡಬೇಕು. ಹೀಗೆ ಎಷ್ಟು ಹೆಚ್ಚು ಓದಲಿಕ್ಕೆ ಸಾಧ್ಯವೋ ಅಷ್ಟು ಓದಬೇಕು ಅಂತ ಅನ್ನೋದು ಶಾಸ್ತ್ರಗಳ ಸಂದೇಶ. ಶ್ರವಣ ಮನನ ಮಾಡಬೇಕು ಅಂತ. ಎಲ್ಲವನ್ನೂ ತಿಳಿಯುವ ಶಕ್ತಿ ಇರೋದು ಜೀವಕೋಟಿಯಲ್ಲಿ ಚತುರ್ಮುಖ ಬ್ರಹ್ಮನೊಬ್ಬನಿಗೆ. ಉಳಿದವರು ಅವನಂತೆ ಸರ್ವಜ್ಞರಾಗದೆ ಹೋದ್ರು ತಮ್ಮ ಮಟ್ಟಿನ ಸರ್ವಜ್ಞರಾಗ್ತಾರೆ. ಮತ್ತೆ ಸಂಪೂರ್ಣ ಅಧ್ಯಯನ ಮಾಡಿ ಶ್ರವಣ ಮನನ ಇತ್ಯಾದಿಗಳನ್ನು ಮಾಡಿ ಸಂಪೂರ್ಣ ಉಪಾಸನೆ ಮಾಡಿ ಸಂಪೂರ್ಣಾನಂದಕ್ಕೆ ಪಾತ್ರನಾಗುವವನು ಚತುರ್ಮುಖ ಬ್ರಹ್ಮ. ಉಳಿದವರಿಗೆ ಕಡಿಮೆ ಆನಂದ, ಯಾಕೆಂದ್ರೆ ಕಡಿಮೆ ಸಾಧನೆ ಅವರು ಮಾಡಿರ್ತಾರೆ ಅಂತ. ಹೀಗೆ ಸೂತ್ರ ಭಾಷ್ಯ ಮತ್ತು ಅನುವ್ಯಾಖ್ಯಾನದಲ್ಲಿ ಬರುವಂತಹ ವಿಚಾರ. ಇಲ್ಲಿ ಕೂಡ ಯಾದವಾರ್ಯರು ತಿಳಿಸಿರುವಂತೆ ಈಗೇನು ಕಷ್ಟಕರವಾದಂತಹ ಯೋಗದ ಬಗ್ಗೆ ಹೇಳ್ತಿದ್ದಾರಲ್ಲ, ಅದು ಎಲ್ಲ ಸಾಧಕರು ಅದನ್ನು ಆ ಥರದ್ದು ಮಾಡಬೇಕಾಗಿಲ್ಲ. ಕೆಲವು ಸಾಧಕರು ಮಾತ್ರ ಆ ಥರ ಮಾಡಿದರೆ ಸಾಕು. ಆದರೆ ಈ ವಿಷಯವನ್ನು ಕೂಡ ಯಾದವಾರ್ಯರನ್ನು ಬಿಟ್ಟು ಬೇರೆಯವರು ಹೇಳಲಿಲ್ಲ. ಪುರಾಣಿಕಾಚಾರ್ಯರು ಅದನ್ನು ತಮ್ಮ ಅನುವಾದದಲ್ಲಿ ಕಾಣಿಸಿದ್ದಾರೆ. ಅದೊಂದು ನಾವು ಗಮನಿಸಬೇಕು. ಹಾಗಾದರೆ ನಾವೇನು ಮಾಡಬೇಕು ಈಗ ಅಂತ ಅನೇಕ ಜನರಿಗೆ ಒಂದು ಜಿಜ್ಞಾಸೆ ಬರ್ತಿರ್ತದೆ. ಸರಿ, ಕೆಲವರು ಜ್ಞಾನಭಕ್ತಿ ಪ್ರಧಾನವಾದ ಜೀವನ ನಡೆಸುವವರು, ಯೋಗ ಪ್ರಧಾನವಾದ ಜೀವನ ನಡೆಸುವವರು, ನಾವೇನು ಮಾಡಬೇಕು ಅಂತ ನಮಗೆಲ್ಲರಿಗೂ ಒಂದು ಜಿಜ್ಞಾಸೆ ಬರ್ತಿರ್ತದೆ. ಈಗ ಸದ್ಯ ನಾವಿರೋ ಪರಿಸ್ಥಿತಿಯಲ್ಲಿ ಅದಕ್ಕೆ ಉತ್ತರ ಹೀಗೆ ಕಂಡ್ಕೋಬೇಕು. ನಮಗೊಬ್ಬ ಸ್ವರೂಪ ಗುರು ಆದವನು ಬಂದಾಗ ಅವನು ನಾವು ಜ್ಞಾನ ಪ್ರಧಾನವಾದ ಸಾಧನೆಯನ್ನು ನಡೆಸಬೇಕು, ಯೋಗ ಪ್ರಧಾನವಾದ ಸಾಧನೆಯನ್ನು ನಡೆಸಬೇಕು ಅಂತ ಆತ ಹೇಳ್ತಾನೆ. ಆವಾಗ ನಮಗೊಂದು ದಾರಿ ಸಿಗ್ತದೆ. ಅವನು ಬರುವವರೆಗೂ ನಮ್ಮ ದಾರಿಗಳೆಲ್ಲವೂ ಕೂಡ ಸ್ವಲ್ಪ ಹೀಗೆ ಸಂಕೀರ್ಣವೇ ಆಗಿರ್ತವೆ. ಆದರೆ ಅಲ್ಲಿಯವರೆಗೂ ಸುಮ್ಮನೆ ಕೂಡುವಂತಿಲ್ಲ. ಪ್ರತಿಯೊಂದು ಕ್ಷಣವನ್ನೂ ಕೂಡ ಶ್ರವಣಾದಿವಿನಾನೇವ ಕ್ಷಣಂ ತಿಷ್ಠೇದಪಿ ಕ್ವಚಿತ್ ಅಂತ ಅನುವ್ಯಾಖ್ಯಾನದಲ್ಲಿ ಆಚಾರ್ಯ ಹೇಳುವಂತೆ ಶ್ರವಣ ಮನನ ಧ್ಯಾನವಿಲ್ಲದೇನೆ ಒಂದು ಕ್ಷಣವೂ ಇರಬಾರದು. ಲೌಕಿಕ ಕೃತ್ಯಗಳನ್ನು ಮಾಡುವಾಗಲೂ ಕೂಡ ಭಗವಂತನ ಸ್ಮರಣೋಪಾಸನೆ ಎಂಬ ಧ್ಯಾನವನ್ನು ಮಾಡ್ತಾನೇ ಇರಬೇಕು, ವಿಷಯಗಳನ್ನು ಮನನ ಮಾಡ್ತಾನೇ ಇರಬೇಕು ಅಂತ ಬಂದಿದೆ.
ಆದ್ದರಿಂದ ಅಲ್ಲಿಯವರೆಗೆ ನಮ್ಮನ್ನ ಭಗವಂತ ಯಾವ ಮಾರ್ಗದಲ್ಲಿ ಮುನ್ನಡೆಸ್ತಿರ್ತಾನೋ ಆ ಮಾರ್ಗದಲ್ಲಿ ಮುನ್ನಡಿಬೇಕಷ್ಟೆ. ಇಟ್ಟಂಗೆ ಇರುವೆ, ಮತ್ತೆ ನೀನು ಹೇಗೆ ಕರ್ಕೊಂಡು ಹೋಗ್ತಿ, ಕರೆದುಕೊಂಡು ಹೋದಂಗೆ ಹೋಗುವೆ ಅಂತ ಭಗವಂತನಿಗೆ ನಮ್ಮನ್ನ ಒಪ್ಪಿಸ್ಕೋಬೇಕಷ್ಟೆ. ನಮ್ಮ ಸಾಧನೆ ಯಾವ ಬಗೆಯದ್ದು ಅನ್ನೋದನ್ನ ಗುರುವಾದವನು ತಿಳಿಸ್ತಾನೆ ಅಂತ ಹೀಗೆ ನಾವು ತಿಳ್ಕೊಂಡಿದ್ರೆ ಸಾಕು. ನಾವೀಗ ಮಾಡುವ ಸಂಧ್ಯಾವಂದನದಲ್ಲಿ ಮೊದಲಾದ ಕಡೆ ನಾವು ಮಾಡುವ ಪ್ರಾಣಾಯಾಮಗಳೇನಿವೆ, ಆಚಮ್ಯ, ಪ್ರಾಣಾನಾಯಮ್ಯ, ಸಂಕಲ್ಪ್ಯ ಅಂತೆಲ್ಲ ಬರ್ತಿರ್ತದಲ್ಲ, ಈ ಪ್ರಾಣಾಯಾಮ ಅನ್ನುವುದು ಬೇಸಿಕ್ ಪ್ರಾಣಾಯಾಮ. ಇದನ್ನು ಎಲ್ಲರೂ ಕೂಡ ಮಾಡಲೇಬೇಕು. 1, 2, 4ರ ಅನುಪಾತದಲ್ಲಿ ಹಿಂದೆ ಇದನ್ನು ಹೇಳಿದ್ದೇನೆ. 1ರ ಅನುಪಾತದಲ್ಲಿ ಬಲ ಹೊಳ್ಳೆಯಿಂದ ಉಸಿರನ್ನು ಹೊರಗೆ ಬಿಡುವುದು, 2ರ ಅನುಪಾತದಲ್ಲಿ ಎಡ ಹೊಳ್ಳೆಯಿಂದ ಉಸಿರನ್ನು ಒಳಗೆ ಎಳ್ಕೊಳ್ಳುವುದು, 4ರ ಅನುಪಾತದಲ್ಲಿ ಉಸಿರನ್ನು ಒಳಗೆ ತಡೆ ಹಿಡಿಯುವುದು. ಇದಕ್ಕೆ ಪ್ರಾಣಾಯಾಮ ಅಂತಾರೆ. ಇದರಿಂದಲೇ ಮುಖ್ಯ ಪ್ರಾಣನ ಅನುಗ್ರಹ ಸಾಧ್ಯ ಆಗ್ತದೆ, ಮನೋನಿಗ್ರಹ ಸಾಧ್ಯ ಆಗ್ತದೆ. ಅದಕ್ಕಾಗಿ ಸಂಧ್ಯಾವಂದನೆ, ದೇವ ಪೂಜೆ, ಎಲ್ಲ ಕರ್ಮಗಳ ಆರಂಭದಲ್ಲಿಯೂ ಅದು ಬೇಕು. ಗಾಯತ್ರಿ ಮೊದಲಾದ ಎಲ್ಲ ಮಂತ್ರಗಳ ಪೂರ್ವಾಪರದಲ್ಲಿಯೂ ಕೂಡ ಪ್ರಾಣಾಯಾಮ ಅಂತ ಬೇಕಾಗಿರುವುದು ಈ ಕಾರಣದಿಂದಲೇ ಅಂತದರ ಅರ್ಥ. ಹೀಗೆ ಅಷ್ಟೊಂದು ಆ ಒಂದು ಸೀಮಿತವಾದ ಪ್ರಾಣಾಯಾಮವನ್ನು ನಾವು ಮುಂದುವರಿಸ್ತಾ ಇರಬೇಕು. ಅದಕ್ಕಿಂತ ಹೆಚ್ಚಿನ ಪ್ರಾಣಾಯಾಮ ಇತ್ಯಾದಿಗಳು ನಮಗೀಗ ಬೇಕಾಗೋದಿಲ್ಲ. ಅದನ್ನು ಮಾಡ್ತೀನಿ ಅಂದ್ರೂ ಕೂಡ ಸಾಧ್ಯ ಆಗದೇ ಇರಬಹುದು. ಸಾಧಕನಾದವನಿಗೆ ಅದಕ್ಕಿಂತ ಹೆಚ್ಚಿನ ಪ್ರಾಣಾಯಾಮ, ಹಠಯೋಗ ಮೊದಲಾದ ಸಾಧನೆಗಳನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಅಷ್ಟೇ ಅಲ್ಲ, ದಿನವಿಡೀ ಶ್ರವಣ ಮನನ ಧ್ಯಾನಗಳಲ್ಲಿ ಕೂಡ ಆತನಿಗೆ ತೊಡಗಲಿಕ್ಕಾಗೋದಿಲ್ಲ. ಆ ಮಾರ್ಗವೂ ಕಷ್ಟ, ಈ ಮಾರ್ಗವೂ ಕಷ್ಟವೇ ಆರಂಭದ ಹಂತದಲ್ಲಿದ್ದವರಿಗೆ. ಆದರೆ ಗಚ್ಚತ್ ಪಿಪೀಲಿಕಾಯಾತಿ ಯೋಜನಾನಾಂ ಶತಾನ್ಯಪಿ ಅಗಚ್ಚನ್ ವೈನತೇಯೋಪಿ ಪದಮೇಕಂ ನಗಚ್ಚತಿ ಅಂತ ಶಾಸ್ತ್ರ ಹೇಳುವಂತೆ, ಇರುವೆ ಆದರೂ ಅಡ್ಡಿ ಇಲ್ಲ, ಗಚ್ಚತ್ ಮುಂದೆ ಮುಂದೆ ಸಾಗ್ತಾ ಇರಬೇಕು. ಹಾಗೆ ಸಾಗ್ತಾ ಇದ್ರೆ ಕ್ರಮವಾಗಿ ವಿಳಂಬವಾಗಿ ಆದರೂ ಕೂಡ 100 ಮೈಲುಗಳ ಪ್ರಯಾಣವನ್ನಾದರೂ ಸಾಧಕ ಮಾಡ್ತಾನೆ, ಯೋಜನಗಟ್ಟಲೆ ಪ್ರಯಾಣವನ್ನಾದರೂ ಮಾಡ್ತಾನೆ. ಇರುವೆ ಆದರೂ ಅಡ್ಡಿ ಇಲ್ಲ, ಪ್ರಯಾಣ ಮುಂದುವರಿಸ್ತಾ ಇರಬೇಕು. ಅದಕ್ಕೆ ವಿರುದ್ಧವಾಗಿ ನಾನು ಗರುಡ ಆಗಿದ್ದೀನಿ, ಗರುಡನಂತೆ ನನಗೆ ಶಕ್ತಿ ಇದೆ ಅಂತ ತಿಳಿದು ಕೂಡ ಪ್ರಯತ್ನವೇ ಮಾಡದೆ ಹೋದರೆ, ಹೆಜ್ಜೆಯನ್ನೇ ಮುಂದಿಡದೆ ಹೋದರೆ ಪದಮೇಕಂ ನಗಚ್ಚತಿ, ಒಂದು ಹೆಜ್ಜೆಯನ್ನು ಮುಂದೆ ಹೋಗೋದಿಲ್ಲ ಸಾಧಕ ಅಂತ ಶಾಸ್ತ್ರ ನಮ್ಮನ್ನು ಎಚ್ಚರಿಸಿದೆ. ನಾವು ಯಾವ ಸಾಧಕರಿದ್ರೇನು, ನಮಗೀಗ ಬಹಳ ಮುಖ್ಯವಾಗಿ ಆಗಬೇಕಾದದ್ದು ನಮ್ಮ ಅರಿಷಡ್ ವರ್ಗಗಳ ಜಯ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇವುಗಳ ಮೇಲಿನ ಹತೋಟಿ. ಈ ಶ್ಲೋಕ ಹೇಳುವಂತೆ ಇಲ್ಲಿ ಬಂದಿದೆ. ಈಗ ದೌರಾತ್ಮ್ಯ, ಪಾಮರನಲ್ಲಿ ಕಂಡು ಬಂದಿರುವ ಅನೇಕ ದುರ್ಗುಣಗಳನ್ನು ನಾವು ಗೆಲ್ಲಬೇಕು. ಬೇರೆ ಯಾವುದೋ ಪಾಮರನಲ್ಲಿ ಕಂಡು ಬಂದಿರುವ ದುರ್ಗುಣವನ್ನು ನಾವು ಗೆಲ್ಲಬೇಕು ಅಂತ ಅಷ್ಟೇ ಅರ್ಥ ಅಲ್ಲ. ನಾವೇ ಇವತ್ತು ಪಾಮರರಾಗಿದ್ದೇವೆ, ನಮ್ಮಲ್ಲಿ ಕಂಡು ಬಂದಿರುವ ಈ ದುರ್ಗುಣವನ್ನು ಗೆದ್ದು ನಾವು ಆ ದುರಾತ್ಮರಾಗುವುದನ್ನು ಬಿಟ್ಟು ಸದಾತ್ಮರಾಗಬೇಕು. ಮಹಾತ್ಮರಲ್ಲದೆ ಹೋದ್ರೂ ಕೂಡ ಸದಾತ್ಮರಾದರೂ ಆಗಬೇಕು. ದುರ್ಜನರಾಗುವುದನ್ನು ದಾಟಿ ಸಜ್ಜನರಾದರೂ ಆಗಬೇಕು. ನಮ್ಮಲ್ಲಿನ ಬೆಸ್ಟ್ ವರ್ಷನ್ ಏನಿದೆ ಅದನ್ನು ನಾವು ಕಂಡುಕೋಬೇಕು. ನಮ್ಮ ಇವತ್ತಿನ ಸುತ್ತಮುತ್ತಲಿನ ವಸ್ತುಗಳಲ್ಲೆಲ್ಲ ಪದೇ ಪದೇ ಅದಕ್ಕೆ ಅಪ್ಡೇಟ್ ಮಾಡ್ಕೊಳ್ರಿ, ಅಪ್ಗ್ರೇಡ್ ಮಾಡ್ಕೊಳ್ರಿ ಅಂತ ಕೇಳ್ತಿರ್ತೇವೆ ನಾವು. ಅದರಂತೆ ನಮ್ಮನ್ನು ನಾವು ಹೀಗೆ ಅಪ್ಗ್ರೇಡ್ ಮಾಡ್ಕೊಳ್ಬೇಕಷ್ಟೆ. ಯಾವಾಗ ಸ್ವರೂಪ ಗುರು ಬರ್ತಾನೆ, ಆವತ್ತಿನ ಜನ್ಮ ಯಾವುದು, ಆಗಿನ ಪರಿಸ್ಥಿತಿ ಹೇಗೆ ಇರ್ತದೆ, ಅದೆಲ್ಲ ವಿಷಯ ಮುಂದಿಂದು. ನಿನ್ನೆ ಇದ್ದಂತೆ ಇವತ್ತಲ್ಲ, ಬೆಳಿಗ್ಗೆ ಇದ್ದಂತೆ ಮಧ್ಯಾಹ್ನ ಇಲ್ಲ, ಮಧ್ಯಾಹ್ನ ಇದ್ದಂತೆ ರಾತ್ರಿ ಇಲ್ಲ. ಹೆಚ್ಚು ನಾವು ಅಪ್ಗ್ರೇಡ್ ಮಾಡ್ಕೋತಾ ಇದ್ದೀವಿ, ಅಪ್ಡೇಟ್ ಮಾಡ್ತಾ ಇದ್ದೀವಿ ಅನ್ನುವುದು ನಮ್ಮ ಸಂಕಲ್ಪ ಆಗಿರಬೇಕು. ಅದನ್ನು ಮುಂದುವರಿಸ್ತಾ ಇರಬೇಕು. ಕಾಮಕ್ರೋಧಗಳನ್ನು ಗೆಲ್ಲುವುದು ನಾವು ಮಾಡಬೇಕು. ಅದರ ಜೊತೆಗೆ ಯಾವ ಕರ್ಮಗಳನ್ನು ಮಾಡಲೇಬೇಕಾದದ್ದಿದೆಯೋ, ಯಾವ ಕರ್ಮಗಳನ್ನು ಬಿಟ್ಟರೆ ಪಾಪ ಬರುತ್ತದೆ ಅಂತ ಸದಾಚಾರ ಸ್ಮೃತಿ ಮೊದಲಾದವರು ಹೇಳಿದ್ದಾರೋ ಅಂಥ ಕರ್ಮಗಳನ್ನು ಮುಂದುವರಿಸ್ತಾ ಇರಬೇಕು. ಬೇಸಿಕ್ ಪ್ರಾಣಾಯಾಮ, ಬೇಸಿಕ್ ಕರ್ಮಗಳು ಇತ್ಯಾದಿಗಳನ್ನು ಮಾಡಬೇಕು. ಅದಕ್ಕಿಂತ ಹೆಚ್ಚು ಶ್ರವಣ ಮನನ ಇತ್ಯಾದಿಗಳಲ್ಲೇ ತೊಡಗಬೇಕು. ಇದು ಸದ್ಯ ನಮಗೆ ಇರುವಂಥ ಗುರಿ. ಮತ್ತೆ ನನ್ನಂಥ ಒಬ್ಬ ಪಾಮರನು ಕೂಡ ಏನು ಮಾಡಬೇಕು ಅಂತನ್ನೋದನ್ನು, ಏನು ಮಾಡ್ತಿದ್ದೇನೆ ಅಂತನ್ನೋದನ್ನು ತಮ್ಮೆದುರಿಗೆ ಹಂಚಿಕೊಂಡಿದ್ದೇನೆ. ಅಷ್ಟಾದರೂ ಬೇಸಿಕಲಿ ನಾವು ಮಾಡಬೇಕಾದ ಎಲ್ಲ ಕರ್ಮಗಳನ್ನು ನಾನೂ ಮಾಡ್ತಿಲ್ಲ. ಎಲ್ಲ ಕರ್ಮಗಳನ್ನು ಅಷ್ಟು ಪರ್ಫೆಕ್ಟ್ಲಿ ಮಾಡುವುದೇ ಬಹಳ ಕಷ್ಟ.
ಆದರೆ ನಾವು ಎಷ್ಟು ಕರ್ಮಗಳನ್ನು ಮಾಡಿಯೇವೋ, ಎಷ್ಟು ಎಫಿಷಿಯೆಂಟ್ಲಿ ಕರ್ಮಗಳನ್ನು ಮಾಡ್ತೇವೋ, ಅದಕ್ಕಿಂತ ಹೆಚ್ಚು ಎಫಿಷಿಯೆಂಟ್ಲಿ ನಮ್ಮ ಜ್ಞಾನ ಸಾಧನವನ್ನು ನಾವೇ ಮಾಡ್ಕೋಬಹುದು. ಇನ್ಯಾರಿಗೋ ನಮ್ಮನ್ನು ನಾವು ಹೋಲಿಸ್ಕೋಬೇಕಾಗಿಲ್ಲ. ನಮ್ಮ ವರ್ಷನ್ ನಿನ್ನೆ ಏನಿತ್ತು ಅದಕ್ಕಿಂತ ಇವತ್ತಿನ ವರ್ಷನ್ ಚೆನ್ನಾಗಿದೆ. ಇವತ್ತು ಅಪ್ಗ್ರೇಡ್ ಆಗಿದ್ದೇವೆ, ಇವತ್ತು ಅಪ್ಡೇಟ್ ಆಗಿದ್ದೇವೆ. ಇವತ್ತು ನಾವೇನು ಕರ್ಮಗಳನ್ನು ಮಾಡ್ತಾ ಇದ್ದೇವೆ, ಈ ಕರ್ಮಗಳನ್ನು ಮಾಡುವುದಕ್ಕಿಂತ ಜ್ಞಾನ ಸಾಧನ ನಾವು ಮಾಡಿದರೆ ನಮಗೆ ಆ ಜ್ಞಾನವನ್ನು ಗಳಿಸಲಿಕ್ಕೆ ಹೆಚ್ಚು ಸಾಧ್ಯ ಆಗ್ತದೆ. ದೇವತೆಗಳಿಗಿಂತ, ಋಷಿಗಳಿಗಿಂತ ಜ್ಞಾನವನ್ನು ಹೆಚ್ಚು ಸಂಪಾದನೆ ಮಾಡಲಿಕ್ಕೆ ನಮ್ಗೆ ಆಗದೇ ಇರಬಹುದು. ಅವರಿವರು ಯಾಕೆ, ನಮ್ಮ ಗುರುಗಳಿಗಿಂತಲೂ ಹೆಚ್ಚಿನ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ನಮ್ಗೆ ಆಗದೇ ಇರಬಹುದು. ನಮ್ಮ ಗುರುಗಳಿಗಾಗಲಿ, ದೇವತೆಗಳಿಗಾಗಲಿ, ಮತ್ತಾರಿಗೆ ಆಗಲಿ ನಮ್ಮನ್ನು ನಾವು ಹೋಲಿಸಿಕೊಳ್ಳೋದು ಬೇಡ. ಹುಲಿಯನ್ನು ನೋಡಿ ನರಿ ಮೈಗೆ ಬರೆ ಹಾಕೋತು ಅನ್ನೋ ಪ್ರಸಂಗ ಬಂದು ನಾವು ನಗೆಪಾಟಲಾಗೋದು ಬೇಡ. ನಾವು ಏನು ಮಾಡಿದ್ದೇವೆ, ಕರ್ಮವನ್ನು ನಮ್ಗೆ ಪೂರ್ಣವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದಿಷ್ಟಾದರೂ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇದೆ. ನಮ್ಮದೇ ಆದ ಕರ್ಮಕ್ಕೆ ಹೋಲಿಸಿದರೆ ನಮ್ಮದೇ ಆದ ಜ್ಞಾನ ಅಂತನ್ನುವುದು ಹೆಚ್ಚು ಪರ್ಫೆಕ್ಟ್ ಆಗುವುದು ಸಾಧ್ಯವಿದೆ ಅಂತ ಶಾಸ್ತ್ರ ಹೇಳಿದೆ. ಅದನ್ನೆಲ್ಲ ಗಮನದಲ್ಲಿ ಇಟ್ಕೋಬೇಕು. ಎಲ್ಲ ಟಿಪ್ಪಣಿಕಾರರು ಹಾಗೆ ಹೇಳಲಿಲ್ಲ, ಆದರೆ ಶಾಸ್ತ್ರ ಮಾತ್ರ ಎಲ್ಲಿಯೇ ಶಾಸ್ತ್ರ ಬಂದರೂ ಹೀಗೆ ಮಾಡಬೇಕು ಅಂತ ಎಲ್ಲಾದರೂ ಬಂದರೆ ಅದು ಅನೇಕ ಕಡೆ ಎಲ್ಲರೂ ಮಾಡಬೇಕಾಗಿರುವಂಥದ್ದನ್ನು ಯಾರೋ ಒಬ್ರಿಗೆ ಮಾತ್ರ ಅನ್ವಿತ ಆಗುವಂತೆ ಹೇಳಿಬಿಡ್ತದೆ. ಇನ್ನು ಯಾರೋ ಒಬ್ರಿಗೆ ಮಾತ್ರ, ಒಂದು ವರ್ಗಕ್ಕೆ ಮಾತ್ರ ಸೀಮಿತ ಆಗಬೇಕಾಗಿರುವುದನ್ನು ಅದು ಎಲ್ರಿಗೂ ಸಂಬಂಧಪಟ್ಟದ್ದೇನೋ ಅನ್ನೋ ಭ್ರಮೆ ಬರುವಂತೆ ಹೇಳಿಬಿಡ್ತದೆ ಶಾಸ್ತ್ರ. ಇದರಿಂದ ಕೇಳುಗರಿಗೆ ಗೊಂದಲ ಆಗಿಬಿಡ್ತದೆ. ಅದನ್ನು ಶಾಸ್ತ್ರಗಳ ಮೂಲಕ ನಾವು ತಿಳ್ಕೋಬೇಕಾಗ್ತದೆ. ಎಲ್ರಿಗೂ ಸಂಬಂಧಪಟ್ಟದ್ದು ಯಾವುದು, ಕೆಲವರಿಗೆ ಮಾತ್ರ ಸಂಬಂಧಪಟ್ಟದ್ದು ಯಾವುದು ಅನ್ನೋದನ್ನೇ ನಾವು ಅರಿತು ತಿಳ್ಕೋಬೇಕಾಗಿರೋದು. ಅದಕ್ಕಾಗಿಯೇ ನಿರಂತರ ಶ್ರವಣ, ಮನನ, ಧ್ಯಾನ ಇತ್ಯಾದಿಗಳು ಬೇಕಾಗ್ತವೆ. ಅದಕ್ಕೆ ಇವತ್ತು ಆರಂಭದಲ್ಲಿ ಆ ಶ್ಲೋಕ ಹೇಳಿದೆ. ಶ್ರುತ್ವ ಶ್ರವಣ ಮಾಡಿ, ಮತ್ತು ಆ ಮನನ ಮಾಡಿ, ಧ್ಯಾನ ಮಾಡಿ, ಭಗವಂತನ ಕುರಿತಾದ ತಪ್ಪು ತಿಳುವಳಿಕೆಯನ್ನು, ಹಾಗೆ ಜ್ಞಾನದ ಕೊರತೆಯನ್ನು ಮತ್ತು ಸಂಶಯವನ್ನು ನೀಗಿಸಿಕೊಂಡು ಕೊನೆಗೆ ತದ್ಲಭತೆ ಬ್ರಹ್ಮದರ್ಶನಂ, ಬ್ರಹ್ಮನ ಸಾಕ್ಷಾತ್ಕಾರವನ್ನು ಪಡೀಲಿಕ್ಕೆ ನಮಗೆ ಆವಾಗ ಸಾಧ್ಯ ಆಗ್ತದೆ. ಅದಕ್ಕಿಂತ ಮುಂಚೆ ಆ ಸಾಕ್ಷಾತ್ಕಾರವನ್ನು ಪಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇವನು ಮೂರನ್ನು ಮಾಡ್ತಾನೇ ಇರಬೇಕು ನಾವು ಅಂತ ಅದರ ತಾತ್ಪರ್ಯ. ಅದಕ್ಕಾಗಿ ಅಧ್ಯಾಪಿತೇನ ದೇವಾದ್ಯಾಹ ಶೃಣ್ವತೆ ಮನ್ವತೆ ಸದಾ. ಇವತ್ತಿಗೂ ದೇವತೆಗಳು ಶ್ರವಣ ಮಾಡ್ತಾ ಇದ್ದಾರೆ, ಮನನ ಮಾಡ್ತಿದ್ದಾರೆ, ಧ್ಯಾನ ಮಾಡ್ತಿದ್ದಾರೆ. ಹಾಗಿದ್ದಾಗ ನಾವು ಹೀನ ಮಾನವರಾದಂತಹ ನಾವು ಶ್ರವಣ ಮನನ ಧ್ಯಾನಗಳನ್ನು ಯಾವತ್ತೂ ನಿಲ್ಲಿಸುವಂತಿಲ್ಲ. ನಮ್ಮೆಲ್ಲರ ಬಿಂಬರಾದಂತಹ ಭಗವಂತನೂ ಕೂಡ ನೀವು ಯಾವತ್ತೂ ಧ್ಯಾನ ಮಾಡ್ತಾನೇ ಇರಬೇಕು, ಆವರ್ತನ ಮಾಡ್ತಾನೇ ಇರಬೇಕು ಶಾಸ್ತ್ರಗಳನ್ನು ಅಂತ ತಿಳಿಸ್ಲಿಕ್ಕೋಸ್ಕರ ಏನೋ ಅನ್ನುವಂತೆ. ವಿದ್ಯಾ ಅಶೇಷತ ಉತಾ ನಿರಂತರ ಮುದ್ಗಿರಂತಂ, ನಸ್ತೋ ಮುಖಾದಪಿ ನಿರಂತರ ಮುದ್ಗಿರಂತಂ. ಮೂಗಿನಿಂದ, ಬಾಯಿಯಿಂದ ಸಕಲ ಶಾಸ್ತ್ರಗಳ, ಅನೇಕ ಶಾಸ್ತ್ರಗಳನ್ನು ಸತತವಾಗಿ ಅವನು ಹೊರಹಾಕ್ತಾನೇ ಇದ್ದಾನೆ. ಅವನು ಶಾಸ್ತ್ರಗಳ ಆವರ್ತನವನ್ನು ಯಾವತ್ತೂ ನಿಲ್ಲಿಸಿಲ್ಲ. ಸಾಂಗಾನ್ ಆವರ್ತಯನ್ ವೇದಾನ್, ಅಂಗಾಂಗಗಳಿಂದ ಸಮೇತವಾದ ಎಲ್ಲ ವೇದಗಳನ್ನು ಅವನು ಆವರ್ತನ ಮಾಡ್ತಾನೇ ಇದ್ದಾನೆ. ಭಗವಂತನೇ ನಮಗೆ ಒಂದು ಮಾದರಿಯನ್ನು ತೋರಿಸಿಕೊಡುವುದಕ್ಕಾಗಿ. ಅದಕ್ಕಾಗಿ ನಾವು ಕೂಡ ಈ ಥರದ ಶ್ರವಣ, ಮನನ, ಧ್ಯಾನ ಇತ್ಯಾದಿಗಳನ್ನು ಮಾಡ್ತಾನೇ ಇರಬೇಕು ಅಂತ ಇದರಿಂದ ಗೊತ್ತಾಗ್ತದೆ. ಇದರ ವ್ಯಾಖ್ಯಾನದ ವಿಶೇಷಾಂಶಗಳನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಬರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಋಷಿಕೇಶನೇ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.